कलाभ्यां चूडालङ्कृतशशिकलाभ्यां निजतपः फलाभ्यां भक्तेषु प्रकटितफलाभ्यां भवतु मे। शिवाभ्यामस्तोकत्रिभुवनशिवाभ्यां हृदि पुनर्भवाभ्याम् ಆನಂದಸ್ಫುರಧನುಭವಾಭ್ಯಾಂ ನತಿರಿಯಂ. ಕಲಾಸ್ವರೂಪರು, ಚಂದ್ರಕಲೆಯಿಂದ ಅಲಂಕೃತವಾದ ಶಿಖೆಯುಳ್ಳವರು, ತಮ್ಮ ಪರಸ್ಪರ ತಪಸ್ಸಿನ ಫಲಸ್ವರೂಪರು, ಭಕ್ತರಿಗೆ ಅವರು ಬಯಸಿದ ಕಾಮಿತಾರ್ಥಗಳನ್ನು ಅನುಗ್ರಹಿಸಿದವರು, ತ್ರಿಭುವನಗಳಿಗೂ ಅತ್ಯಂತ ಮಂಗಳವನ್ನುಂಟು ಮಾಡುತ್ತಿರುವವರು, ಹೃದಯದಲ್ಲಿ ಪುನಃ ಪುನಃ ಕಾಣಿಸಿಕೊಳ್ಳುತ್ತಿರುವವರು, ಆನಂದದೊಡನೆ ಪ್ರಕಾಶಮಾನವಾದ ಸ್ವಾತ್ಮಾನುಭವ ರೂಪಜ್ಞಾನದಿಂದ ಕೂಡಿದವರು ಆದ ಶಿವಶಿವಿಯರಿಗೆ ಈ ನನ್ನ ನಮಸ್ಕಾರವಿರಲಿ. ಗಲಂತಿ ಶಂಭೋ ತ್ವಚ್ಚರಿತ ಸರಿತ ಕಿಲ್ಬಿಷರಜೋ ದಲಂತಿ ದೀಕುಲ್ಯಾ ಸರಣಿಷು ಪತಂತಿ ವಿಜಯತಾಂ ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ ವಸಂತಿ ಮಚ್ಚೇತೋ ಹೃದಭುವಿ ಶಿವಾನಂದಲಹರಿ. ಹೇ ಶಂಭೋ, ನಿನ್ನ ಕಥಾ ನದಿಯಿಂದ ಕವಲೊಡೆದು ಹರಿಯುತ್ತಿರುವ ಪಾಪಧೂಲಿಯನ್ನು ಹೋಗಲಾಡಿಸುತ್ತಿರುವ, ಬುದ್ಧಿ ಎಂಬ ಕಾಲುವೆಯ ಮಾರ್ಗದಲ್ಲಿ ಧುಮುಕುತ್ತಿರುವ, ಸಂಸಾರದಲ್ಲಿ ಅಲಿಯುವುದರಿಂದ ಉಂಟಾದ ಪರಿತಾಪಕ್ಕೆ ಉಪಶಮನವನ್ನು ಕೊಡುತ್ತಿರುವ ಈ ಶಿವಾನಂದಲಹರಿಯು ನನ್ನ ಮನಸ್ಸೆಂಬ ಮಡುವಿನಲ್ಲಿ ವಾಸಿಸುತ್ತಾ ಸರ್ವೋತ್ಕರ್ಷದಿಂದ ಬೆಳಗಲಿ. ತ್ರಯೀವೇದ್ಯಂ ಹೃದ್ಯಂ ತ್ರಿಪುರಹರಮಾದ್ಯಂ ತ್ರಿನಯನಂ ಜಟಾಭಾರೋದಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಯ ಭಜೆ. ಮೂರು ವೇದಗಳಿಂದ ತಿಳಿಯಲ್ಪಡತಕ್ಕವನಾದ, ರಮಣೀಯನಾದ, ತ್ರಿಪುರ ನಾಶಕನಾದ, ಆದಿಪುರುಷನಾದ, ಮುಕ್ಕಣ್ಣನಾದ, ಜಟಾಭಾರದಿಂದ ಗಂಭೀರನಾಗಿ ಕಾಣುತ್ತಿರುವ, ಚಲಿಸುತ್ತಿರುವ ಸರ್ಪಗಳನ್ನು ಹಾರವಾಗಿ ಧರಿಸಿರುವ, ಜಿಂಕೆಯ ಮರಿಯನ್ನು ಧರಿಸಿರುವ ಮಹಾದೇವನಾದ, ಪ್ರಕಾಶ ಸ್ವರೂಪನಾದ, ನನ್ನಲ್ಲಿ ದಯೆಯನ್ನು ತಾಳಿರುವ, ಪಶುಪತಿಯಾದ, ಚೈತನ್ಯಾಶ್ರಯನಾದ, ಉಮಾಸಹಿತನಾದ, ಸಾಮಾನ್ಯರಿಗೆ ಹಾಸ್ಯಾಸ್ಪದವಾದ ವೇಷಭೂಷಣಗಳುಳ್ಳವನಾದ ಶಿವನನ್ನು ಹೃದಯದಲ್ಲಿ ಭಜಿಸುತ್ತೇನೆ. ಸಹಸ್ರಂ ವರ್ತಂತೆ ಜಗತಿ ವಿಬುಧಾಃ ಕ್ಷುದ್ರಫಲದಾಃ ನ ಮನ್ಯೇ ಸ್ವಪ್ನೇ ವಾ ತದನುಸರಣಂ ತತ್ಕೃತಫಲಂ. ಹರಿಬ್ರಹ್ಮಾದೀನಾಂ ಅಪಿ ನಿಕಟಭಾಜಾಮಸುಲಭಂ ಚಿರಂ ಯಾಚೇ ಶಂಭೋ ಶಿವ ತವ ಪದಾಂಭೋಜ ಭಜನಂ. ಹೇ ಶಂಭು, ಜಗತ್ತಿನಲ್ಲಿ ಕ್ಷುದ್ರ ಫಲಗಳನ್ನು ಕೊಡಬಲ್ಲ ದೇವತೆಗಳು ಸಹಸ್ರಾರು ಮಂದಿ ಇರುವರು. ಅವರ ಅನುಸರಣವನ್ನಾಗಲಿ ಅವರು ಕೊಡಬಲ್ಲ ಫಲಗಳನ್ನಾಗಲಿ ಕುರಿತು ನಾನು ಸ್ವಪ್ನದಲ್ಲಿಯೂ ಚಿಂತಿಸಿಲ್ಲ. ಹೇ ಶಿವ, ನಿನ್ನ ಸಮೀಪದಲ್ಲಿರುವ ಹರಿಬ್ರಹ್ಮ ಮೊದಲಾದವರಿಗೂ ಸುಲಭವಲ್ಲದ ನಿನ್ನ ಪಾದಕಮಲದ ಸೇವೆಯನ್ನು ಸದಾ ಯಾಚಿಸುತ್ತೇನೆ. ಸ್ಮೃತೋ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಫಣಿತೋ ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಶ್ವ ಚತುರಃ ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ ಪಶುಂ ಮಾಂ ಸರ್ವಜ್ಞ ಪಥಿತ ಕೃಪಯಾ ಪಾಲಯ ವಿಭೋ. ಸ್ಮೃತಿ, ಶಾಸ್ತ್ರ, ವೈದ್ಯ, ಶಕುನ, ಕವಿತೆ, ಗಾನಕ್ಕೆ ಯೋಗ್ಯವಾದ ಹಾಡು, ಪುರಾಣ, ಮಂತ್ರಸ್ತುತಿ, ನಟನೆ, ಹಾಸ್ಯ ಇವಾವುದರಲ್ಲಿಯೂ ನಾನು ಚತುರನಲ್ಲ. ಆದುದರಿಂದ ನನ್ನಲ್ಲಿ ರಾಜರಿಗೆ ಹೇಗೆ ತಾನೇ ಪ್ರೀತಿ ಉಂಟಾದೀತು? ನಾನಾರು? ಪಶುಪತಿಯೇ, ಸರ್ವಜ್ಞನೇ, ವಿಭುವೇ, ಪಶುಪ್ರಾಯನಾದ ನನ್ನನ್ನು ಪ್ರಸಿದ್ಧವಾಗಿರುವ ನಿನ್ನ ಕೃಪೆಯಿಂದ ಕಾಪಾಡು. ಘಟೋ ವಾ ಮತ್ಪಿಂಡೋ ಪ್ಯಣುರಪಿ ಚ ಧೂಮೋಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರಶಮನಂ ವೃಥಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಭೋಜಂ ಶಂಭೋರ್ ಭಜ ಪರಮಸೌಖ್ಯಂ ವ್ರಜಸುಧೀ.
ಹೇ ವಿದ್ವಾಂಸನೇ, ಅಂದರೆ ತರ್ಕಶಾಸ್ತ್ರ ನಿಪುಣನಾದ ವಿದ್ವಾಂಸನೇ, ಘೋರನಾದ ಯಮನನ್ನು ಮಡಕೆಯಾಗಲಿ, ಮಣ್ಣಿನ ಮುದ್ದೆಯಾಗಲಿ, ಪರಮಾಣುವಾಗಲಿ, ಹೊಗೆಯಾಗಲಿ, ಬೆಂಕಿಯಾಗಲಿ, ಬೆಟ್ಟವಾಗಲಿ, ಬಟ್ಟೆಯಾಗಲಿ, ನೂಲಾಗಲಿ ಪರಿಹರಿಸಲಾರದು. ಇಂಥ ತರ್ಕಶಾಸ್ತ್ರದ ಮಾತುಗಳಿಂದ ವ್ಯರ್ಥವಾಗಿ ಕಂಠಕ್ಷೋಭವನ್ನು ಮಾಡಿಕೊಳ್ಳುತ್ತಿದ್ದೀಯೇ. ಅದನ್ನು ಬಿಟ್ಟು ಶೀಘ್ರವಾಗಿ ಶಂಭುವಿನ ಪದಕಮಲವನ್ನು ಭಜಿಸು, ಪರಮ ಸೌಖ್ಯವನ್ನು ಹೊಂದು. ಮನಸ್ತೆ ಪಾದಾಬ್ಜೆ ನಿವಸತು ವಚಸ್ತೋತ್ರ ಫಣಿತೋ ಕರೋಚಾಭ್ಯರ್ಚಾಯಾಂ ಶ್ರುತಿರಪಿ ಕಥಾ ಕರ್ಣನ ವಿಧೋ ತವ ಧ್ಯಾನೇ ಬುದ್ಧಿರ್ನಯನಯುಗಲಂ ಮೂರ್ತಿ ವಿಭವೇ ಪರಗ್ರಂಥಾನ್ ಕೈರ್ವಾ ಪರಮಶಿವ ಜಾನೇ ಪರಮತಃ. ಹೇ ಪರಮಶಿವ, ನನ್ನ ಮನಸ್ಸು ನಿನ್ನ ಪಾದ ಕಮಲದಲ್ಲಿ ವಾಸಿಸಲಿ, ಬಾಯಿ ನಿನ್ನ ಸ್ತೋತ್ರ ಪಾಠದಲ್ಲಿ ನಿರತವಾಗಲಿ, ಕೈಗಳು ನಿನ್ನ ಅರ್ಚನೆಯಲ್ಲಿ ನಿರತವಾಗಲಿ, ಕಿವಿಗಳು ನಿನ್ನ ಕಥೆಯನ್ನು ಕೇಳಲಿ, ಬುದ್ಧಿಯು ನಿನ್ನ ಧ್ಯಾನದಲ್ಲಿ ನೆಲೆಸಲಿ, ಕಣ್ಣುಗಳು ನಿನ್ನ ಮೂರ್ತಿಯನ್ನು ವೀಕ್ಷಿಸುವುದರಲ್ಲಿ ನೆಲೆಸಲಿ. ಹೀಗೆ ನನ್ನ ಸಕಲೇಂದ್ರಿಯಗಳೂ ನಿನ್ನಲ್ಲಿ ನಿರತವಾಗಿರುವುದರಿಂದ ಇನ್ನು ಮುಂದೆ ಇತರ ದೇವತೆಗಳ ಮಹಿಮೆಯನ್ನು ವರ್ಣಿಸುವ ಗ್ರಂಥಗಳನ್ನು ಯಾವ ಇಂದ್ರಿಯದಿಂದ ತಾನೇ ತಿಳಿಯಲಿ? ಯಥಾ ಬುದ್ಧಿಶುಕ್ತೋ ರಜತಮಿತಿ ಕಾಚಾಶ್ಮನಿ ಮಣಿಃ ಜಲೇ ಪೈಷ್ಟೇ ಕ್ಷೀರಂ ಭವತಿ ಮೃಗತೃಷ್ಣಾಸು ಸಲಿಲಂ ತಥಾ ದೇವಭ್ರಾಂತ್ಯ ಭಜತಿ ಭವಧನ್ಯಂ ಜಡಜನೋ ಮಹಾದೇವೇಶಂ ತ್ವಾಂ ಮನಸಿ ಚ ನಮತ್ವಾ ಪಶುಪತೆ. ಹೇ ಮಹಾದೇವ, ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿ ಎಂಬ ಬುದ್ಧಿ, ಗಾಜಿನಲ್ಲಿ ಮಣಿ ಎಂಬ ಬುದ್ಧಿ, ಹಿಟ್ಟು ಕಲಸಿರುವ ನೀರಿನಲ್ಲಿ ಹಾಲು ಎಂಬ ಬುದ್ಧಿ, ಬಿಸಿಲ್ ಗುದುರೆಯಲ್ಲಿ ನೀರು ಎಂಬ ಬುದ್ಧಿ, ಇವು ಹೇಗೆ ಭ್ರಾಂತಿಯಿಂದ ಉಂಟಾಗುತ್ತವೆಯೋ ಹಾಗೆಯೇ ಎಲೈ ಪಶುಪತಿಯೇ, ಜಡರಾದ ಜನರು ಈಶನಾದ ನಿನ್ನನ್ನು ಮನಸ್ಸಿನಲ್ಲಿ ನೆನೆಯದೆ ನಿನಗಿಂತ ಬೇರೆಯಾದ ವಸ್ತುವನ್ನು ದೇವರೆಂಬ ಭ್ರಾಂತಿಯಿಂದ ಭಜಿಸುತ್ತಿರುವರು. ಗಭೀರೇ ಕಾಸಾರೇ ವಿಶತಿ ವಿಜನೇ ಘೋರ ವಿಪಿನೇ ವಿಶಾಲೇ ಶೈಲೇ ಚ ಭ್ರಮತಿ ಕುಸುಮಾರ್ಥಂ ಜಡಮತಿಃ ಸಮರ್ಪ್ಯೈಕಂ ಚೇತಃ ಸರಸಿಜಮುಮಾನಾಥ ಭವತೆ ಸುಖೇನೈವ ಸ್ಥಾತುಂ ಜನ ಇಹ ನ ಜಾನಾತಿ ಕಿಮಹೋ. ಎಲೈ ಉಮಾನಾಥನೇ, ಜಡಬುದ್ಧಿಯುಳ್ಳವನು ಆಳವಾದ ಕೊಳವನ್ನು ಅಂದರೆ ಕಮಲಕ್ಕಾಗಿ ಪ್ರವೇಶಿಸುತ್ತಾನೆ. ಬೆಟ್ಟದಾವರಿಯೇ ಮೊದಲಾದ ಹೂವಿಗಾಗಿ ನಿರ್ಜನವೂ ಭಯಂಕರವೂ ಆದ ಕಾಡಿನಲ್ಲಿಯೂ ವಿಸ್ತಾರವಾದ ಪರ್ವತದಲ್ಲಿಯೂ ಅಲಿಯುತ್ತಾನೆ. ಮನಸ್ಸೆಂಬ ಕಮಲವೊಂದೇ ನಿನಗೆ ಸಮರ್ಪಿಸಿ ಇಲ್ಲಿಯೇ ಸುಖದಿಂದಿರುವುದನ್ನು ಜನರು ಅರಿಯುವುದಿಲ್ಲವಲ್ಲ. ಏನಾಶ್ಚರ್ಯ! ನರತ್ವಂ ದೇವತ್ವಂ ನಗವನ ಮೃಗತ್ವಂ ಅಶಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿಜನನಂ ಸದಾ ತತ್ಪಾದಾಬ್ಜಸ್ಮರಣ ಪರಮಾನಂದಲಹರಿ ವಿಹಾರಾಸಕ್ತಂ ಛೇದೃ ಹೃದಯಮಿಹ ಕಿಂ ತೇನ ವಪುಷಾ. ನರತ್ವವಾಗಲಿ, ದೇವತ್ವವಾಗಲಿ, ಬೆಟ್ಟದ ಅಥವಾ ಕಾಡಿನ ಮೃಗದ ಜನ್ಮವಾಗಲಿ, ಸೊಳ್ಳೆಯ ಜನ್ಮವಾಗಲಿ, ಪಶುತ್ವವಾಗಲಿ, ಕೀಟತ್ವವಾಗಲಿ, ಹಕ್ಕಿಯ ಜನ್ಮವೇ ಮೊದಲಾದ ಯಾವ ಜನ್ಮವಾದರೂ ಪ್ರಾಪ್ತವಾಗಲಿ, ಯಾವಾಗಲೂ ನನ್ನ ಹೃದಯವು ನಿನ್ನ ಪಾದಕಮಲದ ಸ್ಮರಣೆಯಿಂದ ಉಂಟಾಗುವ ಪರಮಾನಂದ ಲಹರಿಯಲ್ಲಿ ವಿಹರಿಸಲು ಆಸಕ್ತವಾಗಿದ್ದರೆ ಈ ಲೋಕದಲ್ಲಿ ಆಯಾ ಶರೀರದಿಂದೇನಾದೀತು? ವಟುರ್ವಾ ಗೇಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾಯ ಕಶ್ಚಿದ್ ಭವತು ಭಂ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂ ಚ ವಹಸಿ. ಎಲೈ ಭವ, ಒಬ್ಬನು ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ಜಟಾಧಾರಿಯಾದ ವಾನಪ್ರಸ್ಥನಾಗಿರಲಿ, ಸನ್ಯಾಸಿಯಾಗಿರಲಿ ಅಥವಾ ಇವರಿಗಿಂತ ಬೇರೆ ರೀತಿಯ ಮನುಷ್ಯನಾಗಿರಲಿ, ಅದರಿಂದೇನಾದೀತು? ಹೇ ಪಶುಪತಿ, ಅವನ ಹೃತ್ಪದ್ಮವು ನಿನ್ನ ಅಧೀನವಾದರೆ ನೀನು ಅವನಿಗೆ ಸೇರಿದವನಾಗುವೆ. ಶಂಭುವೆ, ಅವನ ಸಂಸಾರ ಭಾರವನ್ನು ನೀನೇ ವಹಿಸಿಕೊಳ್ಳುತ್ತೀಯೇ.
गुहायां गेहे वा बहिरपि वने वा दृशिखरे जले वा वह्नौ वा वसतु वसतेः किं वद फलम् सदा यस्यैवान्तःकरणमपि शम्भो तव पदे स्थितं चेद्योगोऽसौ स च ಪರಮಯೋಗಿ ಸ ಚ ಸುಖಿ. ಹೇ ಶಂಭು, ಒಬ್ಬನು ಗುಹೆಯಲ್ಲಿ, ಮನೆಯಲ್ಲಿ ಅಥವಾ ಹೊರಗೆ, ಕಾಡಿನಲ್ಲಿ ಅಥವಾ ಬೆಟ್ಟದ ಶಿಖರದಲ್ಲಿ ಅಥವಾ ನೀರಿನಲ್ಲಿ ಅಥವಾ ಬೆಂಕಿಯಲ್ಲಿ ವಾಸ ಮಾಡಬಹುದು. ಆದರೆ ಇಂಥ ವಾಸದಿಂದೇನು ಫಲ? ಅವನ ಅಂತಃಕರಣವೂ ಸಹ ನಿನ್ನ ಪಾದದಲ್ಲಿ ಯಾವಾಗಲೂ ನೆಲೆಸಿರುವುದಾದರೆ ಅದೇ ಯೋಗ. ಅವನೇ ಪರಮಯೋಗಿ ಮತ್ತು ಅವನೇ ಸುಖಿ. ಅಸಾರೆ ಸಂಸಾರೇ ನಿಜ ಭಜನ ದೂರೇ ಜಡಧಿಯಾ ಭ್ರಮಂತಂ ಮಾಮಂಧಂ ಪರಮ ಕೃಪಯಾ ಪಾತು ಮುಚಿತಂ ಮದನ್ಯ ಕೋದೇನಸ್ತವ ಕೃಪಣ ರಕ್ಷಾತಿ ನಿಪುಣಃ ತ್ವದನ್ಯಃ ಕೋ ವಾಮಿ ತ್ರಿಜಗತಿ ಶರಣ್ಯಃ ಪಶುಪತೆ. ಎಲೈ ಪಶುಪತಿಯೇ, ಸಾರವಿಲ್ಲದ ಮತ್ತು ನಿನ್ನ ಭಜನೆಯಿಂದ ದೂರವಾದ ಈ ಸಂಸಾರದಲ್ಲಿ ಜಡ ಬುದ್ಧಿಯಿಂದ ಕೂಡಿ, ಅಂದರೆ ಜ್ಞಾನ ಚಕ್ಷುಸ್ಸಿಲ್ಲದೆ ಅಂಧನಾಗಿ ಅಲೆಯುತ್ತಿರುವ ನನ್ನನ್ನು ನೀನು ಅತ್ಯಂತ ಕೃಪೆಯಿಂದ ಕಾಪಾಡುವುದು ಯೋಗ್ಯವು. ನನಗಿಂತ ದೀನನಾದವನು ನಿನಗೆ ಯಾರು ಸಿಗುತ್ತಾನೆ? 3 ಲೋಕದಲ್ಲಿಯೂ ದೀನರನ್ನು ರಕ್ಷಿಸುವುದರಲ್ಲಿ ಅತಿ ನಿಪುಣನಾದ ನಿನಗಿಂತ ಬೇರಾರು ಶರಣು ಹೊಂದಲು ನನಗೆ ಸಿಕ್ಕುವರು. ಪ್ರಭುಸ್ತ್ವಂ ದೀನಾನಾಂ ಖಲು ಪರಮಬಂಧು ಪಶುಪತೆ ಪ್ರಮುಖ್ಯೋಹಂ ತೇಷಾಂ ಅಪಿ ಕಿಮುತ ಬಂಧುತ್ವಮನಯೋಃ ತ್ವವೈವ ಕ್ಷಂತವ್ಯಾಃ ಶಿವಮದಪರಾಧಾಶ್ಚ ಸಕಲಾಃ ಪ್ರಯತ್ನಾತ್ ಕರ್ತವ್ಯಂ ಮದವನಮಿಯಂ ಬಂಧು ಸರಣಿ. ಎಲೈ ಪಶುಪತಿ, ಪ್ರಭುವಾದ ನೀನು ದೀನರಿಗೆಲ್ಲ ಪರಮ ಬಂಧುವಲ್ಲವೇ? ಆ ದೀನರಲ್ಲಿಯೂ ಅತಿ ಮುಖ್ಯನಾದವನು ನಾನು. ಹೀಗಿರಲು ನಮ್ಮಿಬ್ಬರ ಬಾಂಧವ್ಯದ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ? ಶಿವನೇ, ನನ್ನ ಎಲ್ಲ ಅಪರಾಧಗಳನ್ನೂ ನೀನೇ ಕ್ಷಮಿಸಬೇಕು. ನನ್ನ ರಕ್ಷಣೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಇದು ಬಂಧುಗಳು ಅನುಸರಿಸಬೇಕಾದ ಮಾರ್ಗ. ಉಪೇಕ್ಷಾ ನೋ ಚೇತ್ ಕಿಂ ನ ಹರಸಿ ಭವದ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಟಾಂ ವಿಧಿಲಿಪಿಮಶಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರನಖಮುಖೇ ನೈವ ಲುಲಿತಂ. ಹೇ ಪಶುಪತಿ, ನಿನಗೆ ಉಪೇಕ್ಷೆ ಇಲ್ಲದಿದ್ದ ಪಕ್ಷದಲ್ಲಿ ನಾನು ನಿನ್ನ ಧ್ಯಾನದಿಂದ ವಿಮುಖನಾಗುವಂತೆ ಮಾಡಿರುವ ಮತ್ತು ಬಹು ದುರಾಸೆಯಿಂದ ಕೂಡಿರುವಂತೆ ಮಾಡಿರುವ ನನ್ನ ಹಣೆಯ ಬರಹವನ್ನೇಕೆ ಹೋಗಲಾಡಿಸುವುದಿಲ್ಲ? ಈ ವಿಷಯದಲ್ಲಿ ನೀನು ಅಶಕ್ತನಾಗಿದ್ದಿದ್ದರೆ ಬ್ರಹ್ಮನ ಆ ದುಂಡು ತಲೆಯನ್ನು ನಿನ್ನ ಕೈ ಉಗುರಿನಿಂದಲೇ ಅಪ್ರಯತ್ನವಾಗಿಯೇ ಹೇಗೆ ಕತ್ತರಿಸಿದೆ? ವಿರಿಂಚಿತ್ ದೀರ್ಘಾಯುರ್ಭವತು ಭವತಾ ತತ್ಪರಶಿರಶ್ಚತುಷ್ಕಂ ಸಂರಕ್ಷ್ಯಂ ಸ ಖಲು ಭುವಿ ದೈನ್ಯಂ ಲಿಖಿತವಾನ್ ವಿಚಾರ ಕೋ ವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ ಕಟಾಕ್ಷ ವ್ಯಾಪಾರ ಸ್ವಯಮಪಿ ಚ ದೀನಾವನಪರಃ. ಬ್ರಹ್ಮನು ದೀರ್ಘಾಯುವಾಗಲಿ. ಹೇ ಶಿವ, ಅವನ ಉಳಿದ 4 ತಲೆಗಳನ್ನು ನೀನು ಸಂರಕ್ಷಿಸಬೇಕು. ಅವನೇ ಅಲ್ಲವೇ ಈ ಭೂಲೋಕದಲ್ಲಿ ದೈನ್ಯವನ್ನು ಬರೆದವನು? ತಾನಾಗಿಯೇ ದೀನರನ್ನು ರಕ್ಷಿಸುವುದರಲ್ಲಿ ಪ್ರವೃತ್ತವಾಗಿರುವ ನಿನ್ನ ಕಟಾಕ್ಷ ವ್ಯಾಪಾರವು ಶುದ್ಧ ಕೃಪೆಯಿಂದಲೇ ನನ್ನನ್ನು ಕಾಪಾಡುವುದು. ಈ ವಿಷಯದಲ್ಲಿ ವಿಚಾರಿಸತಕ್ಕದ್ದೇನಿದೆ? ಫಲಾದ್ವಾ ಪುಣ್ಯಾನಾಂ ಮಯಿ ಕರುಣಯಾ ವಾ ತ್ವಯಿ ವಿಭೋ ಪ್ರಸನ್ನೇಪಿ ಸ್ವಾಮಿನ್ ಭವದಮಲಪಾದಾಬ್ಜಯುಗಲಂ ಕಥಂ ಪಶ್ಯೇಯಂ ಮಾಂ ಸ್ಥಗಯತಿ ನಮಃ ಸಂಭ್ರಮಜುಷಾಂ ನಿಲಿಂಪಾನಾಂ ಶ್ರೇಣಿರ್ ನಿಜ ಕನಕಮಾಣಿಕ್ಯ ಮಕುಟೈಃ. ಎಲೈ ಸರ್ವವ್ಯಾಪಿಯೇ,
ಇದುವರೆಗೆ ಪ್ರಸನ್ನನಾಗದಿರುವ ನೀನು ನನ್ನ ಪೂರ್ವ ಜನ್ಮಗಳ ಸುಕೃತಗಳ ಫಲವಾಗಿಯೋ ಅಥವಾ ನಿನಗೆ ನನ್ನಲ್ಲುಂಟಾದ ಕರುಣೆಯಿಂದಲೋ ನನಗೆ ಪ್ರಸನ್ನನಾದರೂ ನಿನ್ನ ವಿಮಲ ಪಾದ ಪದ್ಮಗಳನ್ನು ನಾನು ಹೇಗೆ ತಾನೇ ನೋಡಬಲ್ಲೆನು? ಏಕೆಂದರೆ ನಿನ್ನನ್ನು ನಮಸ್ಕರಿಸುವುದಕ್ಕಾಗಿ ಸಂಭ್ರಮ ಪಡುತ್ತಿರುವ ದೇವತೆಗಳ ಸಾಲು ತನ್ನ ಕನಕ ರತ್ನ ಕಿರೀಟಗಳಿಂದ ನನ್ನನ್ನು ಅಡ್ಡಿಪಡಿಸುತ್ತಿದೆ. ತ್ವಮೇಕೋ ಲೋಕಾನಾಂ ಪರಮ ಫಲದೋ ದಿವ್ಯ ಪದವೀಂ ವಹಂತಸ್ತ್ವನ್ಮೂಲಾಂ ಪುನರಪಿ ಭಜಂತೆ ಹರಿಮುಖಾಃ ಕಿಯದ್ವಾ ದಾಕ್ಷಿಣ್ಯಂ ತವ ಶಿವಮದಾಶಾ ಚ ಕಿಯತಿ ಕದಾ ವಾ ಮದ್ರಕ್ಷಾಂ ವಹಸಿ ಕರುಣಾಪೂರಿತದೃಶಾ. ಹೇ ಶಿವ, ಲೋಕಗಳಿಗೆ ಪರಮ ಫಲವನ್ನು ಕೊಡುವವನು ನೀನೊಬ್ಬನೇ. ನಿನ್ನಿಂದ ಕೊಡಲ್ಪಟ್ಟ ದಿವ್ಯ ಪದವಿಗಳನ್ನು ವಹಿಸಿಕೊಂಡಿರುವ ವಿಷ್ಣುವೇ ಮೊದಲಾದವರು ಪುನಃ ನಿನ್ನನ್ನೇ ಸೇವಿಸುತ್ತಿರುವರು. ನಿನ್ನ ದಾಕ್ಷಿಣ್ಯವೆಷ್ಟು ಮತ್ತು ನನ್ನ ಆಸೆ ಎಷ್ಟು? ಕರುಣಾಪೂರಿತ ದೃಷ್ಟಿಯಿಂದ ನನ್ನ ರಕ್ಷಣೆಯನ್ನು ಯಾವಾಗ ವಹಿಸಿಕೊಳ್ಳುವೆ? ದುರಾಶಾ ಭೂಯಿಷ್ಠೇ ದುರಧಿಪ ಗೃಹದ್ವಾರ ಘಟಕೆ ದುರಂತೆ ಸಂಸಾರೇ ದುರಿತ ನಿಲಯೇ ದುಃಖ ಜನಕೆ ಮದಾಯಾಸಂ ಕಿಂ ನ ವ್ಯಪನಯಸಿ ಕಸ್ಯೋಪಕೃತಯೇ ವದೇಯಂ ಪ್ರೀತಿಶ್ಚೇತ್ ತವ ಶಿವಕೃತಾರ್ಥ ಖಲು ವಯಂ. ಹೇ ಶಿವನೇ, ದುರಾಸೆಯಿಂದ ತುಂಬಿರುವ ದುಷ್ಟರಾದ ಪ್ರಭುಗಳ ಮನೆಯ ಬಾಗಿಲಿನಲ್ಲಿ ಕಾಯುವಂತೆ ಮಾಡುವ ದುರಂತವೂ ದುರಿತಗಳಿಗೆ ನಿಲಯವೂ ದುಃಖಜನಕವೂ ಆದ ಸಂಸಾರದಲ್ಲಿ ನಾನು ಪಡುತ್ತಿರುವ ಶ್ರಮವನ್ನು ಏಕೆ ನೀನು ಹೋಗಲಾಡಿಸುವುದಿಲ್ಲ? ಯಾರ ಉಪಕಾರಕ್ಕಾಗಿ ಹೀಗೆ ಮಾಡುತ್ತಿರುವೆ ಹೇಳು. ಇದರಿಂದ ನಿನಗೆ ಪ್ರೀತಿಯುಂಟಾದರೆ ನಾವು ಕೃತಾರ್ಥರೇ ಸರಿ. ಸದಾ ಮೋಹಾಟವ್ಯಾಂ ಚರತಿ ಯುವತೀನಾಂ ಕುಚಗಿರೌ ನಟತ್ಯಾಶಾ ಶಾಖಾ ಸ್ವಟತಿ ಝಟಿತಿ ಸ್ವೈರಮಭಿತಃ ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾಂ ಶಿವ ಭವದಧೀನಂ ಕುರು ವಿಭೋ. ಹೇ ಕಪಾಲಧಾರಿಯಾದ ಭಿಕ್ಷು, ನನ್ನ ಮನಸ್ಸೆಂಬ ಕಪಿಯು ಯಾವಾಗಲೂ ಮೋಹವೆಂಬ ಅಡವಿಯಲ್ಲಿ ಸಂಚರಿಸುತ್ತಿದೆ. ಯುವತಿಯರ ಕುಚಗಿರಿಯಲ್ಲಿ ನರ್ತಿಸುತ್ತಿದೆ. ಆಸೆಗಳೆಂಬ ಕೊಂಬೆಗಳಲ್ಲಿ ಇಷ್ಟ ಬಂದಂತೆ ಎಲ್ಲ ಕಡೆಯಿಂದಲೂ ಬೇಗ ಬೇಗ ನೆಗೆದಾಡುತ್ತಿದೆ. ಹೇ ಶಿವ, ವಿಭುವೆ, ಅತ್ಯಂತ ಚಪಲವಾದ ಈ ಕಪಿಯನ್ನು ಭಕ್ತಿ ಎಂಬ ಹಗ್ಗದಿಂದ ಬಲವಾಗಿ ಕಟ್ಟಿ ನಿನ್ನ ವಶ ಮಾಡಿಕೋ. ಧೃತಿಸ್ತಂಭಾಧಾರಾಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗ ಘಟಿತಾಂ ಸ್ಮರಾರೆ ಮಚ್ಚೇತ ಸ್ಫುಟಪಟ ಕುಟೀಂ ಪ್ರಾಪ್ಯ ವಿಶದಾಂ ಜಯ ಸ್ವಾಮಿನ್ ಶಕ್ತ್ಯಾ ಸಹ ಶಿವಗಣೈ ಸೇವಿತ ವಿಭೋ. ಹೇ ಮನ್ಮಥನ ಶತ್ರುವೆ, ಧೈರ್ಯವೆಂಬ ಸ್ತಂಭಗಳನ್ನೇ ಆಧಾರವಾಗಿ ಉಳ್ಳ ಅಚಲವಾದ ಭಕ್ತಿ ವೈರಾಗ್ಯಾದಿ ಗುಣಗಳೆಂಬ ಗಟ್ಟಿಯಾದ ಹಗ್ಗಗಳಿಂದ ಕಟ್ಟಲ್ಪಟ್ಟ ಗಮನಶೀಲವಾದ ಪದ್ಮಾಕಾರದ ಚಿತ್ರಗಳಿಂದ ತುಂಬಿರುವ ಪ್ರತಿದಿನವೂ ನಾನು ನಡೆಯುತ್ತಿರುವ ಸಜ್ಜನರ ಪದ್ಧತಿ ಎಂಬ ಒಳ್ಳೆಯ ಮಾರ್ಗದಿಂದ ಕೂಡಿದ ನನ್ನ ಮನಸ್ಸೆಂಬ ಶ್ವೇತವಸ್ತ್ರದ ಶುಭ್ರವಾದ ಡೇರೆಯನ್ನು ಬಂದು ಸೇರಿ, ಎಲೈ ನನ್ನ ಸ್ವಾಮಿಯಾದ ಶಿವನೇ, ಪ್ರಭುವೇ, ಪ್ರಮಥ ಗಣಗಳಿಂದ ಸೇವಿತನಾದವನೇ, ಶಕ್ತಿ ದೇವಿಯೊಡನೆ ಅಲ್ಲಿ ನೀನು ನೆಲೆಸಿ ಸರ್ವೋತ್ಕರ್ಷದಿಂದ ವಿರಾಜಿಸು. ಪ್ರಲೋಭಾಧ್ಯೈರರ್ಥ ಹರಣ ಪರತಂತ್ರೋಧನಿ ಗೃಹೇ ಪ್ರವೇಶೋದ್ಯುಕ್ತ ಸನ್ ಭ್ರಮತಿ ಬಹುಧಾ ತಸ್ಕರಪತೆ ಇಮಂ ಚೇತಶ್ಚೋರಂ ಕಥಮಿಹ ಸಹೇ ಶಂಕರ ವಿಭೋ ತವಾಧೀನಂ ಕೃತ್ವಾ ಮಯಿ ನಿರಪರಾಧೇ ಕುರು ಕೃಪಾಂ. ಕಳ್ಳರಿಗೆ ಒಡೆಯನಾದವನೇ, ಹೇ ಶಂಕರ, ವಿಭುವೆ, ಈ ಮನಸ್ಸೆಂಬ ಕಳ್ಳನು ಅತಿಯಾಸೆಯ ಮೊದಲಾದ ದುರ್ಗುಣಗಳಿಂದ ಪ್ರೇರಿತನಾಗಿ ಪರಧನವನ್ನು ಕದಿಯುವುದರಲ್ಲಿ ಆಸಕ್ತನಾಗಿ ಧನಿಕರ ಮನೆಯೊಳಕ್ಕೆ ಪ್ರವೇಶಿಸಲು ಉದ್ಯುಕ್ತನಾಗಿ ಅಲಿಯುತ್ತಿದ್ದಾನೆ. ಇವನನ್ನು ಹೇಗೆ ತಾನೇ ಸಹಿಸಲಿ? ಇವನನ್ನು ನಿನ್ನ ವಶ ಮಾಡಿಕೊಂಡು ನಿರಪರಾಧಿಯಾದ ನನ್ನಲ್ಲಿ ಕೃಪೆಯನ್ನು ಮಾಡು. ಕರೋಮಿ ತ್ವತ್ಪೂಜಾಂ
ಸಪದಿ ಸುಖದೋ ಮೇ ಭವ ವಿಭೋ ವಿಧಿತ್ವಂ ವಿಷ್ಣುತ್ವಂ ದಿಶಸಿ ಖಲು ತಸ್ಯಾಹ ಫಲಮಿತಿ ಪುನಶ್ಚ ತ್ವಾಂ ದ್ರಷ್ಟುಂ ದಿವಿ ಭುವಿ ವಹನ್ ಪಕ್ಷಿ ಮೃಗತಾಂ ಅದೃಷ್ಟ್ವಾ ತತ್ಖೇದಂ ಕಥಮಿಹ ಸಹೇ ಶಂಕರ ವಿಭೋ. ವಿಭುವೆ, ಶಂಕರನೇ, ನಿನ್ನ ಪೂಜೆಯನ್ನು ಮಾಡುತ್ತೇನೆ. ನನಗೆ ಕೂಡಲೇ ಕೈವಲ್ಯ ಸುಖವನ್ನು ಕೊಡುವವನಾಗು. ಇದಕ್ಕೆ ಬ್ರಹ್ಮತ್ವವೋ ವಿಷ್ಣುತ್ವವೋ ಫಲವೆಂದು ಅದನ್ನು ಕೊಡುತ್ತೀಯಲ್ಲವೇ? ಆದರೆ ಪುನಃ ನಿನ್ನನ್ನು ನೋಡುವುದಕ್ಕಾಗಿ ಅಂತರಿಕ್ಷದಲ್ಲಿ ಪಕ್ಷಿತ್ವವನ್ನು, ಭೂಮಿಯಲ್ಲಿ ಮೃಗತ್ವವನ್ನೂ ಹೊಂದಿ ಹಾಗೆ ಮಾಡಿಯೂ ನಿನ್ನನ್ನು ನೋಡದೆ ಉಂಟಾಗುವ ದುಃಖವನ್ನು ಹೇಗೆ ಸಹಿಸಲಿ? ಕದಾ ವಾ ಕೈಲಾಸೆ ಕನಕಮಣಿ ಸೌಧೆ ಸಹ ಗಣೈರ್ ವಸನ್ ಶಂಭೋರಗ್ರೆ ಸ್ಫುಟಘಟಿತ ಮೂರ್ಧಾಂಜಲಿಪುಟಃ ವಿಭೋ ಸಾಂಬ ಸ್ವಾಮಿನ್ ಪರಮಶಿವ ಪಾಹೀತಿ ನಿಗದನ್ ವಿಧಾತೃಣಾಂ ಕಲ್ಪಾನ್ ಕ್ಷಣಮಿವ ವಿನೇಶ್ಯಾಮಿ ಸುಖತಃ. ನಾನು ಕೈಲಾಸ ಪರ್ವತದಲ್ಲಿ ಕನಕಮಣಿಮಯವಾದ ಅರಮನೆಯಲ್ಲಿ ಪ್ರಮಥ ಗಣಗಳೊಂದಿಗೆ ವಾಸಿಸುತ್ತಾ ಶಂಭುವಿನ ಮುಂದೆ ಶಿರದ ಮೇಲೆ ಎರಡೂ ಕೈಗಳನ್ನು ಸರಿಯಾಗಿ ಜೋಡಿಸಿಟ್ಟುಕೊಂಡವನಾಗಿ ವಿಭುವೆ, ಸಾಂಬನೇ, ಸ್ವಾಮಿಯೇ, ಪರಶಿವನೇ, ಕಾಪಾಡು ಎಂದು ಹೇಳುತ್ತಾ ಬ್ರಹ್ಮರ ಕಲ್ಪಗಳನ್ನು ಕ್ಷಣದಂತೆ ಸುಖವಾಗಿ ಎಂದಿಗೆ ಕಳೆದೇನು. ಸ್ತವೈರ್ಬ್ರಹ್ಮಾಧೀನಾಂ ಜಯ ಜಯ ವಚೋಭಿರ್ನಿಯಮಿನಾಂ ಗಣಾನಾಂ ಕೇಲೀಭಿರ್ ಮದಕಲಮಹೋಕ್ಷಸ್ಯ ಕಕುದಿ ಸ್ಥಿತಂ ನೀಲಗ್ರೀವಂ ತ್ರಿನಯನಮುಮಾಶ್ಲಿಷ್ಟವಪುಷಂ ಕದಾ ತ್ವಾಂ ಪಶ್ಯೇಯಂ ಖರಧೃತಮೃಗಂ ಖಂಡಪರಶುಂ. ಬ್ರಹ್ಮಾದಿಗಳ ಸ್ತೋತ್ರಗಳಿಂದಲೂ ಯೋಗಿಗಳ ಜಯ ಜಯಕಾರದಿಂದಲೂ ಪ್ರಮಥ ಗಣಗಳ ಕ್ರೀಡಾ ಶಬ್ದದಿಂದಲೂ ಕೂಡಿ ಮದಿಸಿದ ಧ್ವನಿಯನ್ನುಂಟು ಮಾಡುತ್ತಿರುವ ನಂದಿಯ ಬೆನ್ನಿನ ಮೇಲೆ ಪಾರ್ವತಿಯಿಂದ ಆಲಂಗಿತನಾಗಿ ಕುಳಿತಿರುವ, ಕೈಯಲ್ಲಿ ಮೃಗ ಖಂಡ ಪರಶುಗಳನ್ನು ಧರಿಸಿರುವ ನೀಲಕಂಠನಾದ ನಿನ್ನನ್ನು ಯಾವಾಗ ನೋಡೇನು? ಕದಾ ವಾ ತ್ವಾಂ ದೃಷ್ಟ್ವಾ ಗಿರಿಶ ತವ ಭವ್ಯಾಂಗ್ರಿಯುಗಲಂ ಗೃಹೀತ್ವಾ ಹಸ್ತಾಭ್ಯಾಂ ಶಿರಸಿ ನಯನೇ ವಕ್ಷಸಿ ವಹನ್ ಸಮಾಶ್ಲಿಷ್ಯಾಘ್ರಾಯ ಸ್ಫುಟ ಜಲಜಗಂಧಾನ್ ಪರಿಮಲಾನ್ ಅಲಭ್ಯಾಂ ಬ್ರಹ್ಮಾದಯ ಮುದಮನುಭವಿಷ್ಯಾಮಿ ಹೃದಯೇ. ಹೇ ಗಿರೀಶ, ನಿನ್ನನ್ನು ಸಾಕ್ಷಾತ್ಕರಿಸಿಕೊಂಡು ನಿನ್ನ ಪವಿತ್ರ ಚರಣಯುಗ್ಮವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅದನ್ನು ನನ್ನ ಶಿರಸ್ಸಿನಲ್ಲಿಯೂ ಕಣ್ಣಿನಲ್ಲಿಯೂ ಎದೆಯಲ್ಲಿಯೂ ಧರಿಸಿಕೊಂಡು ಆಲಂಗಿಸಿ ವಿಕಸಿತವಾದ ಕಮಲಗಳಲ್ಲಿರುವ ಪರಿಮಳವನ್ನು ಅದರಲ್ಲಿ ಆಘ್ರಾಣಿಸುತ್ತಾ ಬ್ರಹ್ಮಾದಿ ದೇವತೆಗಳಿಗೂ ಲಭ್ಯವಲ್ಲದ ಆನಂದವನ್ನು ನನ್ನ ಹೃದಯದಲ್ಲಿ ಎಂದು ಅನುಭವಿಸಿಯೇನು. ಕರಸ್ಥೆ ಹೇಮಾದ್ರೌ ಗಿರಿಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭುಜಾಂ ಅರಸುರಭಿಚಿಂತಾಮಣಿಗಣೇ ಶಿರಸ್ಥೆ ಶೀತಾಂಶೋ ಚರಣಯುಗಲಸ್ಥೇಖಿಲಶುಭೇ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ಗಿರಿಶನೇ, ಹೇಮಾದ್ರಿಯು ನಿನ್ನ ಕೈಯಲ್ಲಿರಲು, ಧನಪತಿಯಾದ ಕುಬೇರನು ನಿನ್ನ ಬಳಿ ನಿಂತಿರಲು, ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳು ನಿನ್ನ ಮನೆಯಲ್ಲಿರಲು, ನಿನ್ನ ಶಿರಸ್ಸಿನಲ್ಲಿ ಶೀತಾಂಶುವಾದ ಚಂದ್ರನಿರಲು, ಸಮಸ್ತ ಶುಭವು ನಿನ್ನ ಪಾದದಡಿಯಲ್ಲಿ ಬಿದ್ದಿರಲು ನಾನು ನಿನಗೆ ಯಾವ ವಸ್ತುವನ್ನು ತಾನೇ ಕೊಡಬಲ್ಲೆನೋ? ಆಗಲಿ, ಚಿಂತೆಯಿಲ್ಲ, ನನ್ನ ಮನಸ್ಸು ನಿನಗೋಸ್ಕರ ಅರ್ಪಿತವಾಗಿರಲಿ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ಶಿವಭಕ್ತಿ ದುರ್ಯಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ ಚ ಚರಾಚರಾತ್ಮಕತನುಧ್ಯಾನಿ ಭವಾನೀಪತೆ ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿಂ ಕೃತಾರ್ಥೋ ಸ್ಮೃಹಂ. ಹೇ ಭವಾನಿಪತಿ, ನಿನ್ನ ಪೂಜೆಯಿಂದ ಸಾರೂಪ್ಯ ಮುಕ್ತಿಯು
ಶಿವಮಹಾದೇವ ಎಂದು ಸ್ತುತಿಸುವುದರಿಂದ ಸಾಮೀಪ್ಯ ಮುಕ್ತಿಯು, ಶಿವಭಕ್ತಿಯಲ್ಲಿ ಶ್ರೇಷ್ಠರಾದವರೊಡನೆ ಸಹವಾಸ ಸಂಭಾಷಣೆಗಳಿಂದ ಸಾಲೋಕ್ಯ ಮುಕ್ತಿಯು, ನಿನ್ನ ಚರಾಚರಾತ್ಮಕ ರೂಪದ ಅಂದರೆ ಶರೀರದ ಧ್ಯಾನದಿಂದ ಸಾಯುಜ್ಯ ಮುಕ್ತಿಯು ನನಗೆ ಇಲ್ಲಿಯೇ ಸಿದ್ಧವಾಗುತ್ತವೆ. ಹೇ ಸ್ವಾಮಿನ್, ನಾನು ಕೃತಾರ್ಥನು. ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂ ತ್ವಾಂ ಚಿಂತಯಾಮ್ಯನ್ವಹಂ ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೆ ವಿಭೋ. ವೀಕ್ಷಾಂ ಮೇ ದಿಶ ಚಾಕ್ಷುಷಿಂ ಸಕರುಣಾಂ ದಿವ್ಯೇಶ್ಚಿರಂ ಪ್ರಾರ್ಥಿತಾಂ ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ಹೇ ವಿಭು, ನಿನ್ನ ಪಾದ ಕಮಲಗಳನ್ನು ಪೂಜಿಸುತ್ತೇನೆ. ಶ್ರೇಷ್ಠನಾದ ನಿನ್ನನ್ನು ಪ್ರತಿದಿನವೂ ಚಿಂತಿಸುತ್ತೇನೆ. ಈಶನಾದ ನಿನ್ನನ್ನೇ ಶರಣು ಹೋಗುತ್ತೇನೆ. ಮಾತಿನ ಮೂಲಕ ನಿನ್ನನ್ನೇ ಬೇಡುತ್ತೇನೆ. ಹೇ ಶಂಭು ಲೋಕಗುರು, ಯಾವುದಕ್ಕಾಗಿ ದೇವತೆಗಳು ಬಹುಕಾಲದಿಂದ ಪ್ರಾರ್ಥಿಸುತ್ತಿರುವರೋ ಅಂಥ ಕರುಣಾ ಕಟಾಕ್ಷವನ್ನು ನನ್ನ ಮೇಲೆ ಬೀರು. ನನ್ನ ಮನಸ್ಸಿಗೆ ಸುಖವನ್ನುಂಟು ಮಾಡು. ವಸ್ತ್ರೋದ್ಧೂತ ವಿಧೋ ಸಹಸ್ರಕರತಾ ಪುಷ್ಪಾರ್ಚನೆ ವಿಷ್ಣುತಾ ಗಂಧೆ ಗಂಧವಹಾತ್ಮತಾನ್ನ ಪಚನೆ ಬರ್ಹಿರ್ಮುಖಾಧ್ಯಕ್ಷತಾ. ಪಾತ್ರೆ ಕಾಂಚನ ಗರ್ಭತಾಸ್ತಿ ಮಯಿ ಚೇತ್ ಬಾಲೇಂದು ಚೂಡಾಮಣಿ ಶುಶ್ರೂಷಾಂ ಕರವಾಣಿ ತೇ ಪಶುಪತೆ ಸ್ವಾಮಿನ್ ಸ್ತ್ರೀಲೋಕಿ ಗುರು. ಹೇ ಬಾಲೇಂದು ಚೂಡಾಮಣಿ, ಪಶುಪತಿ, ಸ್ವಾಮಿನ್, ತ್ರಿಲೋಕ ಗುರು, ನಿನಗೆ ಸಮರ್ಪಣೆ ಮಾಡಬೇಕಾದ ವಸ್ತ್ರಗಳನ್ನು ಒಗೆದು ಶುಭ್ರವಾಗಿರಿಸಬೇಕಾದರೆ ನಾನು ಸಹಸ್ರಕರನಾದ ಸೂರ್ಯನೇ ಆಗಬೇಕು. ಪುಷ್ಪವನ್ನು ಅರ್ಪಿಸಬೇಕಾದರೆ ವಿಷ್ಣುವಾಗಬೇಕು. ಗಂಧವನ್ನು ಅರ್ಪಿಸಬೇಕಾದರೆ ವಾಯುವಾಗಬೇಕು. ನೈವೇದ್ಯವನ್ನು ಮಾಡಬೇಕಾದರೆ ಇಂದ್ರನಾಗಬೇಕು. ಪಾತ್ರೆಯನ್ನು ಅರ್ಪಿಸಬೇಕಾದರೆ ಹಿರಣ್ಯಗರ್ಭ ಬ್ರಹ್ಮನಾಗಬೇಕು. ಇವರೆಲ್ಲರ ಶಕ್ತಿಯು ನನ್ನಲ್ಲಿದ್ದರೆ ಮಾತ್ರ ನಿನ್ನ ಶುಶ್ರೂಷೆಯನ್ನು ನೆರವೇರಿಸಬಹುದಾಗಿತ್ತು. ನಾಲಂ ವಾ ಪರಮೋಪಕಾರಕಮಿದಂ ತ್ವೇಕಂ ಪಶೂನಾಂ ಪತೆ ಪಶ್ಯನ್ ಕುಕ್ಷಿಗತಾಶ್ಚರಾಚರಗಣಾನ್ ಬಾಹ್ಯಸ್ಥಿತಾನ್ ರಕ್ಷಿತುಂ. ಸರ್ವಾಮರ್ತ್ಯಪಲಾಯನೌಷಧಮತಿಜ್ವಾಲಾಕರಂ ಭೀಕರಂ ನಿಕ್ಷಿಪ್ತಂ ಗರಲಂ ಗಲೇನ ಗಿಲಿತಂ ನೋದ್ಗೀರ್ಣಮೇವ ತ್ವಯಾ. ಹೇ ಪಶುಪತಿ, ಜ್ವಾಲೆಯನ್ನು ಕಾರುತ್ತಾ ಭೀಕರವಾಗಿದ್ದ ಯಾವ ವಿಷವನ್ನೂ ಕಂಡು ದೇವಾಸುರರು ಪಲಾಯನಗೈದರೋ ಅಂಥ ವಿಷವನ್ನು ನಿನ್ನ ಹೊಟ್ಟೆಯಲ್ಲಿದ್ದ ಮತ್ತು ಹೊರಗೂ ಇದ್ದ ಚರಾಚರ ವಸ್ತುಗಳನ್ನು ರಕ್ಷಿಸುವುದಕ್ಕಾಗಿ ನೀನು ಒಳಕ್ಕೂ ನುಂಗದೆ ಹೊರಕ್ಕೂ ಉಗುಳದೆ ನಿನ್ನ ಕಂಠದಲ್ಲಿಯೇ ಇರಿಸಿಕೊಂಡೆ. ಪರಮೋಪಕಾರವಾದ ಈ ಕ್ರಿಯೆಯೊಂದೇ ಸಾಲದೆ ನಿನ್ನ ಕಾರುಣ್ಯ ಪ್ರದರ್ಶನಕ್ಕೆ. ಜ್ವಾಲೋಗ್ರಸ್ಸಕಲಾಮರಾತಿ ಭಯದಃ ಕ್ಷ್ವೇಲಃ ಕಥಂ ವಾ ತ್ವಯಾ ದೃಷ್ಟಃ ಕಿಂ ಚಕರೆ ಧೃತಃ ಕರತಲೆ ಕಿಂ ಪಕ್ವಜಂಬೂಫಲಂ ಜಿಹ್ವಾಯಾಂ ನಿಹಿತಶ್ಚ ಸಿದ್ಧಘುಟಿಕಾ ವಾ ಕಂಠದೇಶೇ ಭೃತಃ ಕಿಂ ತೇ ನೀಲಮಣಿರ್ವಿಭೂಷಣಮಯಂ ಶಂಭೋ ಮಹಾತ್ಮನ್ವದ. ಶಂಭುವೇ, ಮಹಾತ್ಮನೇ, ಜ್ವಾಲೆಗಳನ್ನು ಕಾರುತ್ತಾ ಎಲ್ಲ ದೇವತೆಗಳಿಗೂ ಭಯವನ್ನುಂಟು ಮಾಡುತ್ತಿರುವ ಆ ವಿಷವನ್ನು ನೀನು ಹೇಗೆ ತಾನೇ ನೋಡಿದೆ? ಅದನ್ನು ಹೇಗೆ ಕೈಯಲ್ಲಿ ಧರಿಸಿದೆ? ಪಕ್ವವಾದ ಜಂಬೂ ಫಲವೆಂದು ಭಾವಿಸಿ ಅಂಗೈಯಲ್ಲಿಟ್ಟುಕೊಂಡೆಯಾ? ಸಿದ್ಧರ ಗುಳಿಗೆ ಎಂದು ನಾಲಿಗೆಯ ಮೇಲೆ ಇಟ್ಟುಕೊಂಡೆಯಾ? ಇದೊಂದು ನೀಲಮಣಿ ನನಗೆ ವಿಭೂಷಣವೇ ಆದೀತು ಎಂದು ಭಾವಿಸಿ ಕಂಠದೇಶದಲ್ಲಿ ಧರಿಸಿದೆಯಾ? ಹೇಳು. ನಾಲಂ ವಾ ಸಕೃದೇವ ದೇವ ಭವತಃ ಸೇವಾನತಿರ್ವಾನುತಿಃ ಪೂಜಾ ವಾ ಸ್ಮರಣಂ ಕಥಾಶ್ರವಣಮಪ್ಯಾಲೋಕನಂ ಮಾದೃಶಂ ಸ್ವಾಮಿನ್ನ ಸ್ಥಿರ ದೇವತಾನುಸರಣಾಯಾಸೇನ ಕಿಂ ಲಭ್ಯತೆ ಕಾ ವಾ ಮುಕ್ತಿರಿತಃ ಕುತೋ ಭವತಿ ಚೇತ್ ಕಿಂ ಪ್ರಾರ್ಥನೀಯಂ ತದಾ. ಹೇ ದೇವ, ನಮ್ಮಂಥವರಿಗೆ ನಿನ್ನ ಸೇವೆ, ನಮಸ್ಕಾರ, ಸ್ತುತಿ, ಪೂಜೆ, ಸ್ಮರಣ, ಕಥಾಶ್ರವಣ, ದರ್ಶನ ಇವುಗಳನ್ನು ಒಮ್ಮೆ ಮಾಡಿದರೆ ಸಾಲದೆ? ಹೇ ಸ್ವಾಮಿನ್,
ಅಸ್ಥಿರರಾದ ಇತರ ದೇವತೆಗಳನ್ನು ಅನುಸರಿಸುವ ಆಯಾಸದಿಂದ ಏನು ದೊರಕೀತು? ನಿನ್ನ ಸೇವಾದಿ ರೂಪದ ಇದಕ್ಕಿಂತ ಬೇರೆ ಮುಕ್ತಿಯಾದರೂ ಯಾವುದು? ಅದು ನಿನ್ನನ್ನು ಹೊರತು ಬೇರಾವ ದೇವತೆಯಿಂದ ಲಭಿಸೀತು? ಒಂದು ವೇಳೆ ಲಭಿಸುವುದಾದರೂ ಆಗ ಇವನ್ನು ಬಿಟ್ಟು ಪ್ರಾರ್ಥಿಸತಕ್ಕುದಾದರೂ ಯಾವುದು? ಕಿಂ ಭ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ ಚೇದೃಶಮಾತ್ಮನಃ ಸ್ಥಿತಿರಿಯಂ ಚಾನ್ಯೇ ಕಥಂ ಲಭ್ಯತೆ. ಭ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಂ ಲಯಂ ಪಶ್ಯನ್ನಿರ್ಭಯ ಏಕ ಏವ ವಿಹರತ್ಯಾನಂದ ಸಾಂದ್ರೋ ಭವಾನ್. ಪಶುಪತಿ, ನಿನ್ನ ಸಾಹಸವನ್ನು ಕುರಿತು ಏನು ಹೇಳೋಣ? ನಿನ್ನಲ್ಲಿರುವಂತಹ ಧೈರ್ಯ ಮತ್ತಾರಲ್ಲಿದೆ? ನಿನ್ನ ಈ ಸ್ಥಿತಿಯನ್ನು ಇತರರು ಹೇಗೆ ತಾನೇ ಹೊಂದಬಲ್ಲರು? ಪ್ರಲಯ ಕಾಲದಲ್ಲಿ ದೇವಗಣವು ಪತನ ಹೊಂದುತ್ತಿರಲು, ಮುನಿಗಣವು ಭಯಪಡುತ್ತಿರಲು, ಪ್ರಪಂಚವು ನಶಿಸುತ್ತಿರಲು ಆ ಪ್ರಲಯವನ್ನು ನೋಡುತ್ತಾ ಆನಂದಘನನಾದ ನೀನು ನಿರ್ಭಯನಾಗಿಯೂ ಅದ್ವಿತೀಯನಾಗಿಯೂ ವಿಹರಿಸುತ್ತೀಯೇ. ಯೋಗಕ್ಷೇಮ ದುರಂಧರಸ್ಯ ಸಕಲ ಶ್ರೇಯ ಪ್ರದೋದ್ಯೋಗಿನೋ ದೃಷ್ಟ್ವಾ ದೃಷ್ಟಮತೋಪದೇಶ ಕೃತಿನೋ ಬಾಹ್ಯಾಂತರ ವ್ಯಾಪಿನಃ ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯಾ ಶಂಭೋ ತ್ವಂ ಪರಮಾಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯನ್ವಹಂ. ಭಕ್ತರ ಯೋಗಕ್ಷೇಮದ ಭಾರವನ್ನು ವಹಿಸಿದವನಾದ, ಸಕಲ ಶ್ರೇಯಸ್ಸುಗಳನ್ನು ಕೊಡುವುದರಲ್ಲಿ ಉದ್ಯುಕ್ತನಾಗಿರುವ, ಐಹಿಕ ಆಮುಷ್ಮಿಕ ಫಲೋಪಾಯಗಳನ್ನು ಉಪದೇಶಿಸುವುದರಲ್ಲಿ ಸಮರ್ಥನಾದ, ಜಗತ್ತನ್ನು ಒಳಗೂ ಹೊರಗೂ ವ್ಯಾಪಿಸಿರುವ ಸರ್ವಜ್ಞನೂ ದಯಾಕರನೂ ಆದ ನಿನ್ನಲ್ಲಿ ನಾನು ಅರಿಕೆ ಮಾಡಿಕೊಳ್ಳುವುದು ಏನು ತಾನೇ ಇದೆ? ಶಂಭುವೆ, ನೀನೇ ನನ್ನ ಪರಮಾಂತರಂಗವೆಂದು ನನ್ನ ಮನಸ್ಸಿನಲ್ಲಿ ಸದಾ ಸ್ಮರಿಸುತ್ತೇನೆ. ಭಕ್ತೋ ಭಕ್ತಿ ಗುಣಾವೃತೆ ಮುದಮೃತಾ ಪೂರ್ಣೆ ಪ್ರಸನ್ನೆ ಮನಃ ಕುಂಭೆ ಸಾಂಬ ತವಾಂಘ್ರಿ ಪಲ್ಲವಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ ಸತ್ವಂ ಮಂತ್ರಮುದೀರಯನ್ನಿಜ ಶರೀರಾಗಾರ ಶುದ್ಧಿಂ ವಹನ್ ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ ಕಲ್ಯಾಣಮಾಪಾದಯನ್. ಸಾಂಬನೇ, ಭಕ್ತನಾದ ನಾನು ಭಕ್ತಿ ಎಂಬ ದಾರದಿಂದ ಸುತ್ತಲ್ಪಟ್ಟ, ಸಂತೋಷವೆಂಬ ನೀರಿನಿಂದ ತುಂಬಿರುವ ಶಾಂತವಾದ ಮನಸ್ಸೆಂಬ ಕುಂಭದಲ್ಲಿ ನಿನ್ನ ಪಾದ ಕಮಲ ಯುಗ್ಮವೆಂಬ ಚಿಗುರನ್ನು ಸ್ಥಾಪಿಸಿ, ಜ್ಞಾನವೆಂಬ ತೆಂಗಿನಕಾಯಿಯನ್ನು ಅಲ್ಲಿ ಇಟ್ಟು, ಸತ್ವಶಾಲಿಯಾದ ನಿನ್ನ ನಾಮ ಮಂತ್ರವನ್ನುಚ್ಚರಿಸುತ್ತಾ ನನ್ನ ಶರೀರವೆಂಬ ಮನೆಯನ್ನು ಶುದ್ಧಿಗೊಳಿಸಿ ಸುಖಕರವಾದ ಕಲ್ಯಾಣವನ್ನುಂಟು ಮಾಡುತ್ತಾ ಪುಣ್ಯಾಹ ಕರ್ಮವನ್ನು ಆಚರಿಸುತ್ತೇನೆ. ಆಮ್ನಾಯಾಂಬುಧಿಮಾದರೇಣ ಸುಮನಃ ಸಂಘಾ ಸಮುದ್ಯನ್ಮನೋ ಮಂಥಾನಂ ದೃಢಭಕ್ತಿರಜ್ಜು ಸಹಿತಂ ಕೃತ್ವಾ ಮಥಿತ್ವಾ ತತಃ ಸೋಮಂ ಕಲ್ಪತರುಂ ಸುಪರ್ವಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದ ಸುಧಾಂ ನಿರಂತರ ರಮಾ ಸೌಭಾಗ್ಯಮಾತನ್ವತೆ. ಶುದ್ಧ ಮಾನಸರೆಂಬ ದೇವತೆಗಳ ಸಮೂಹಗಳು ಅದರಿಂದ ದೃಢ ಭಕ್ತಿ ಎಂಬ ಹಗ್ಗದೊಡನೆ ಕೂಡಿರುವ ಮನಸ್ಸನ್ನು ಕಡೆಗೋಲನ್ನಾಗಿ ಮಾಡಿ, ವೇದವೆಂಬ ಸಮುದ್ರವನ್ನು ಕಡೆದು ಅದರಿಂದ ಚಂದ್ರ, ಕಲ್ಪತರು, ಕಾಮಧೇನು, ಚಿಂತಾಮಣಿಗಳಿಗೆ ಸಮನಾದ, ಧೀಮಂತರಿಗೆ ನಿತ್ಯಾನಂದದಾಯಕನಾದ, ಅಮೃತಕ್ಕೆ ಸಮನಾದ, ನಿರಂತರ ಸೌಭಾಗ್ಯ ಲಕ್ಷ್ಮಿಯಂತಿರುವ ನಿನ್ನನ್ನು ಪಡೆಯುತ್ತಾರೆ. ಪ್ರಾಕ್ಪುಣ್ಯಾಚಲ ಮಾರ್ಗದರ್ಶಿತ ಸುಧಾಮೂರ್ತೆ ಪ್ರಸನ್ನ ಶಿವ ಸೋಮ ಸದ್ಗುಣ ಸೇವಿತೋ ಮೃಗಧರಃ ಪೂರ್ಣಸ್ತಮೋ ಮೋಚಕಃ ಚೇತಃ ಪುಷ್ಕರ ಲಕ್ಷಿತೋ ಭವತಿ ಚೇತ್ ಆನಂದ ಪಾಥೋ ನಿಧಿಃ ಪ್ರಾಗಲ್ಭ್ಯೇನ ವಿಜೃಂಭತೆ ಸುಮನಸಾಂ ವೃತ್ತಿಸ್ತದಾ ಜಾಯತೆ. ಪೂರ್ವಜನ್ಮ ಸಂಚಿತವಾದ ಪುಣ್ಯವೆಂಬ ಪವಿತ್ರವಾದ ಉದಯಾಚಲದ ಮೂಲಕ ತೋರಿಸಿದ ಸುಧಾಮಮಯವಾದ ಮೂರ್ತಿಯುಳ್ಳವನು, ಪ್ರಸನ್ನನು, ಮಂಗಲಕರನು, ಶೋಭನರಾದ ಪ್ರಮಥಗಳೆಂಬ ನಕ್ಷತ್ರ ಸಮೂಹದಿಂದ ಸೇವಿತನು, ಮೃಗಧರನು, ಪೂರ್ಣನು, ಅಜ್ಞಾನಾಂಧಕಾರವನ್ನು ಹೋಗಲಾಡಿಸುವವನೂ ಆದ ಉಮಾ ಮಹೇಶ್ವರನೆಂಬ ಚಂದ್ರನು ಹೃದಯ ಕಮಲವೆಂಬ ಆಕಾಶದಲ್ಲಿ ಕಾಣಲ್ಪಟ್ಟವನಾದರೆ, ಆನಂದವೆಂಬ ಸಮುದ್ರವು ಅತಿ ಹೆಚ್ಚು ಉಕ್ಕೇರುತ್ತದೆ.
ಮತ್ತು ಆಗ ಅಂಥ ನಿನ್ನ ಭಕ್ತನಿಗೆ ಶುದ್ಧ ಮಾನಸರಾದ ಮುಕ್ತ ಜೀವಿಗಳು ಅನುಭವಿಸುತ್ತಿರುವ ಬ್ರಹ್ಮಾಕಾರ ವೃತ್ತಿಯು ಉಂಟಾಗುತ್ತದೆ. ಧರ್ಮೋ ಮೇ ಚತುರಂಘ್ರಿಕ ಸುಚರಿತ ಪಾಪಂ ವಿನಾಶಂ ಗತಂ ಕಾಮಕ್ರೋಧಮದಾದಯೋ ವಿಗಲಿತಾಃ ಕಾಲಾಃ ಸುಖಾವಿಷ್ಕೃತಾಃ ಜ್ಞಾನಾನಂದಮಹೌಷಧಿಃ ಸುಫಲಿತಾ ಕೈವಲ್ಯನಾಥೇ ಸದಾ ಮಾನ್ಯೇ ಮಾನಸ ಪುಂಡರೀಕನಗರೆ ರಾಜಾವತಂಸೇ ಸ್ಥಿತೇ. ಮೋಕ್ಷಾಧಿಪತಿಯಾದ ಪೂಜ್ಯನಾದ ಚಂದ್ರಶೇಖರನೆಂಬ ಚಕ್ರವರ್ತಿಯು ನನ್ನ ಹೃದಯ ಕಮಲವೆಂಬ ನಗರದಲ್ಲಿ ಯಾವಾಗಲೂ ನೆಲೆಸಿರಲು 4 ಪಾದಗಳನ್ನು ಹೊಂದಿರುವ ಧರ್ಮವು ಚೆನ್ನಾಗಿ ಆಚರಿಸಲ್ಪಡುತ್ತಿದೆ. ಪಾಪವು ವಿನಷ್ಟವಾಗಿದೆ. ಕಾಮಕ್ರೋಧ ಮದಾದಿಗಳು ಬಿಟ್ಟು ಹೋಗಿವೆ. ಕಾಲವು ಸುಖವನ್ನು ತಂದುಕೊಡುತ್ತಿದೆ. ಜ್ಞಾನಾನಂದವೆಂಬ ಮಹಾಸಸ್ಯವು ಉತ್ತಮ ಫಲಗಳನ್ನೀಯುತ್ತಿದೆ. ಧೀಯಂತ್ರೇಣ ವಚೋ ಘಟೇನ ಕವಿತಾ ಕುಲ್ಯೋಪಕುಲ್ಯಾಕ್ರಮೈಃ ಆನೀತೈಶ್ಚ ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತೈಃ ಹೃತ್ಕೇದಾರಯುತಾಶ್ಚ ಭಕ್ತಿಕಲಮಾಃ ಸಾಫಲ್ಯಮಾತನ್ವತೆ ದುರ್ಭಿಕ್ಷಾನ್ನಮ ಸೇವಕಸ್ಯ ಭಗವನ್ ವಿಶ್ವೇಶ ಭೀತಿ ಕುತಃ. ಹೇ ಭಗವನ್ ವಿಶ್ವೇಶ, ಬುದ್ಧಿ ಎಂಬ ಯಂತ್ರದ ಮೂಲಕ, ಮಾತುಗಳೆಂಬ ಘಟದಿಂದ, ಕವಿತೆ ಎಂಬ ಅನೇಕ ಕಾಲುವೆ ಉಪಕಾಲುವೆಗಳ ಮೂಲಕ ತಂದ ಸದಾಶಿವನ ಚರಿತ್ರೆ ಎಂಬ ಸಾಗರದ ಅಮೃತ ಜಲದಿಂದ ಹೃದಯವೆಂಬ ಕ್ಷೇತ್ರದಲ್ಲಿ ನೆಟ್ಟಿರುವ ಭಕ್ತಿ ಎಂಬ ಭತ್ತವು ಸಾಫಲ್ಯವನ್ನು ಹೊಂದುತ್ತಿರಲಾಗಿ ಸೇವಕನಾದ ನನಗೆ ದುರ್ಭಿಕ್ಷದ ಭೀತಿಯಲ್ಲಿಂದ ಬಂದೀತು. ಪಾಪೋತ್ಪಾತ ವಿಮೋಚನಾಯ ರುಚಿರೈಶ್ವರ್ಯಾಯ ಮೃತ್ಯುಂಜಯ ಸ್ತೋತ್ರ ಧ್ಯಾನನತಿ ಪ್ರದಕ್ಷಿಣ ಸಪರ್ಯಾಲೋಕನಾಕರ್ಣನೆ ಜಿಹ್ವಾ ಚಿತ್ತ ಶಿರೋಂಗ್ರಿಹಸ್ತನಯನ ಶ್ರೋತ್ರೈರಹಂ ಪ್ರಾರ್ಥಿತೋ ಮಾಮಾಜ್ಞಾಪಯ ತನ್ನಿರೂಪಯ ಮುಹುರ್ಮಾಮೇವ ಮಾಮೇವ ಚಃ. ಹೇ ಮೃತ್ಯುಂಜಯ, ಪಾಪಗಳೆಂಬ ಉತ್ಪಾತಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕಾಗಿಯೂ ಪ್ರಕಾಶಮಾನವಾದ ಜ್ಞಾನವೆಂಬ ಐಶ್ವರ್ಯಕ್ಕಾಗಿಯೂ ನನ್ನ ನಾಲಗೆ, ಮನಸ್ಸು, ಶಿರಸ್ಸು, ಪಾದಪಾಣಿಗಳು, ಕಣ್ಣು, ಕಿವಿಗಳು ಇವುಗಳಿಂದ ನಿನ್ನ ಸ್ತೋತ್ರ, ಧ್ಯಾನ, ನಮಸ್ಕಾರ, ಪ್ರದಕ್ಷಿಣೆ, ಪೂಜೆ, ದರ್ಶನ, ಶ್ರವಣ ಈ ಕಾರ್ಯಗಳಲ್ಲಿ ತಮ್ಮನ್ನು ನಿಯೋಜಿಸಬೇಕೆಂದು ಕೇಳಿಕೊಳ್ಳಲ್ಪಟ್ಟಿರುವೆನು. ಆದ್ದರಿಂದ ನನಗೆ ಆಜ್ಞೆಯನ್ನು ಕೊಡು. ಪುನಃ ಪುನಃ ನನಗೆ ಆ ಸ್ತೋತ್ರಾದಿಗಳ ಕರ್ಮವನ್ನು ಕುರಿತು ದಯಮಾಡಿ ನಿರೂಪಿಸು. ನನ್ನ ವಿಷಯದಲ್ಲಿ ಔದಾಸೀನ್ಯವನ್ನು ಸರ್ವಥಾ ಮಾಡಬೇಡ. ಗಾಂಭೀರ್ಯಂ ಪರಿಖಾಪದಂ ಘನಧೃತಿಃ ಪ್ರಾಕಾರ ಉದ್ಯದ್ಗುಣ ಸೋಮಾಶ್ಚಾಪ್ತಬಲಂ ಘನೇಂದ್ರಿಯಚಯೋ ದ್ವಾರಾಣಿ ದೇಹೇ ಸ್ಥಿತಃ ವಿದ್ಯಾವಸ್ತು ಸಮೃದ್ಧಿರಿತ್ಯಖಿಲ ಸಾಮಗ್ರಿ ಸಮೇತೆ ಸದಾ ದುರ್ಗಾತಿ ಪ್ರಿಯ ದೇವ ಮಾಮಕಮನೋ ದುರ್ಗೆ ನಿವಾಸಂ ಗುರು. ದುರ್ಗೆಗೆ ಅತಿ ಪ್ರಿಯನಾದ ದೇವನೇ, ನನ್ನ ಮನಸ್ಸೆಂಬ ದುರ್ಗಕ್ಕೆ ಗಾಂಭೀರ್ಯವೇ ಕಂದಕ, ಧೈರ್ಯವೇ ಪ್ರಾಕಾರ, ವೃದ್ಧಿ ಹೊಂದಿರುವ ಸುಗುಣಗಳೇ ನಂಬಿಕೆಗೆ ಅರ್ಹವಾದ ಸೇನೆ, ದೇಹದಲ್ಲಿರುವ ಇಂದ್ರಿಯ ಸಮೂಹವೇ ಬಾಗಿಲುಗಳು, ವಿದ್ಯೆಯೇ ವಸ್ತು ಸಮೃದ್ಧಿ. ಇಂಥ ಸಮಸ್ತ ಸಾಮಗ್ರಿಗಳನ್ನೂ ಹೊಂದಿರುವ ಈ ದುರ್ಗದಲ್ಲಿ ಸದಾ ವಾಸ ಮಾಡು. ಮಾಗಚ್ಛತ್ವಮಿತಸ್ತತೋ ಗಿರಿಶಭೋ ಮಯ್ಯೇವ ವಾಸಂ ಕುರು ಸ್ವಾಮಿನ್ನಾದಿಕಿರಾತ ಮಾಮಕಮನಃ ಕಾಂತಾರ ಸೀಮಾಂತರೇ ವರ್ತಂತೆ ಬಹುಶೋ ಮೃಗಾ ಮದಜುಷೋ ಮಾತ್ಸರ್ಯ ಮೋಹಾದಯಃ ತಾನ್ ಹತ್ವಾ ಮೃಗಯಾ ವಿನೋದರುಚಿತಾನ್ ಲಾಭಂ ಚ ಸಂಪ್ರಾಪ್ಯಸಿ. ಹೇ ಗಿರೀಶ, ನನ್ನಲ್ಲಿಯೇ ವಾಸಿಸು, ಇಲ್ಲಿಗೆ ಅಲ್ಲಿಗೆ ಹೋಗಬೇಡ. ಸ್ವಾಮಿನ್ ಆದಿಕಿರಾತನೇ, ನನ್ನ ಮನಸ್ಸೆಂಬ ಅಡವಿಯೊಳಗೆ ಕಾಮ, ಮದ, ಮಾತ್ಸರ್ಯ, ಮೋಹ ಮೊದಲಾದ ಅನೇಕ ಕೊಬ್ಬಿದ ಮೃಗಗಳಿವೆ. ಈ ಅಡವಿಯಲ್ಲಿ ನೀನು ನೆಲೆಸಿದುದೇ ಆದರೆ ಆ ಮೃಗಗಳನ್ನು ಕೊಂದು ಬೇಟೆಯ ವಿನೋದವನ್ನು, ಆನಂದವನ್ನು ಹೊಂದುತ್ತೀಯೇ. ಕರಲಗ್ನ ಮೃಗ ಕರೀಂದ್ರಭಂಗೋ ಘನ ಶಾರ್ದೂಲ ವಿಖಂಡನೋಸ್ತಜಂತು ಗಿರಿಶೋ ವಿಶದಾಕೃತಿಶ್ಚ ಚೇತಃ ಕುಹರೇ
ಪಂಚಮುಖೋಸ್ತಿ ಮೇ ಕುತೋಭಿಃ. ಕೈಯಲ್ಲಿ ಮೃಗವನ್ನು ಹಿಡಿದಿರುವ ಗಜಾಸುರನನ್ನು ಸಂಹರಿಸಿರುವ, ದೊಡ್ಡ ಹುಲಿಯನ್ನು ತುಂಡು ಮಾಡಿರುವ, ಪ್ರಾಣಿಗಳಿಗೆ ಮೃತ್ಯುಪ್ರಾಯನಾಗಿರುವ ದೊಡ್ಡ ಆಕೃತಿಯನ್ನುಳ್ಳ ಗಿರೀಶನೆಂಬ ಸಿಂಹವು ನನ್ನ ಹೃದಯ ಗುಹೆಯಲ್ಲಿರುವಾಗ ನನಗೆ ಭಯವೆಲ್ಲಿಂದ ಬಂತು? ಛಂದಸ್ಯಾಖಿಶಿಖಾನ್ವಿತೈರ್ದ್ವಿಜವರೈ ಸಂಸೇವಿತೆ ಶಾಶ್ವತೆ ಸೌಖ್ಯಾಪಾದಿನಿ ಖೇದಭೇದಿನಿ ಸುಧಾ ಸಾರೈಫಲೈರ್ದೀಪಿತೆ ಚೇತಃ ಪಕ್ಷಿಶಿಖಾಮಣೇ ತ್ಯಜ ವೃಥಾ ಸಂಚಾರಮನ್ಯೇರಲಂ ನಿತ್ಯಂ ಶಂಕರ ಪಾದ ಪದ್ಮಯುಗಲಿ ನೀಡೇ ವಿಹಾರಂ ಕುರು. ಮನಸ್ಸೆಂಬ ಪಕ್ಷಿ ಶ್ರೇಷ್ಠನೇ, ವೇದಗಳೆಂಬ ಮರಗಳ ಉಪನಿಷತ್ತುಗಳೆಂಬ ತುದಿಗಳನ್ನು ಸೇರಿಕೊಂಡಿರುವ ವಿಪ್ರಶ್ರೇಷ್ಠರೆಂಬ ಉತ್ತಮ ಪಕ್ಷಿಗಳಿಂದ ಆದರಪೂರ್ವಕವಾಗಿ ಸೇವಿಸಲ್ಪಡುತ್ತಿರುವ, ಶಾಶ್ವತವಾಗಿರುವ ಸೌಖ್ಯವನ್ನು ತಂದುಕೊಡುವ, ದುಃಖವನ್ನು ನಾಶ ಮಾಡುವ ಅಮೃತ ರಸದಂಥ ರಸವನ್ನುಳ್ಳ ಫಲಗಳಿಂದ ಕೂಡಿದ ಶಂಕರ ಪಾದ ಪದ್ಮಯುಗಲವೆಂಬ ಗೂಡಿನಲ್ಲಿ ಸಂತೋಷದಿಂದ ವಾಸಿಸು. ವೃಥಾ ಸಂಚರಿಸುವುದನ್ನು ತ್ಯಜಿಸು. ಇತರ ಹವ್ಯಾಸಗಳನ್ನು ಸಾಕು ಮಾಡು. ಆಕೀರ್ಣೇ ನಖರಾಜಿಕಾಂತಿ ವಿಭವೈರ್ ಉದ್ಯುತ್ಸುಧಾ ವೈಭವೈ ರಾಧೋತೇಪಿ ಚ ಪದ್ಮರಾಗಲಲಿತೆ ಹಂಸವ್ರಜೈರಾಶ್ರಿತೆ ನಿತ್ಯಂ ಭಕ್ತಿವಧೂ ಗಣೈಶ್ಚ ರಹಸಿ ಸ್ವೇಚ್ಛಾ ವಿಹಾರಂ ಕುರು ಸ್ಥಿತ್ವಾ ಮಾನಸ ರಾಜಹಂಸ ಗಿರಿಜಾ ನಾಥಾಂಘ್ರಿ ಸೌಧಾಂತರೇ. ಎಲೆ ಮಾನಸ ರಾಜಹಂಸನೇ, ಉಗುರುಗಳ ಕಾಂತಿಯಿಂದ ವ್ಯಾಪಿಸಲ್ಪಟ್ಟಿರುವ ಚಂದ್ರನ ಪ್ರಕಾಶಮಾನವಾದ ಅಮೃತ ಕಿರಣಗಳೆಂಬ ಸುಣ್ಣದ ಲೇಪದಿಂದ ಧವಲ ವರ್ಣಯುಕ್ತವಾಗಿ ಶೋಭಿಸುತ್ತಿರುವ, ತನ್ನ ತಾವರೆಯ ಅರುಣಕಾಂತಿ ಎಂಬ ಪದ್ಮರಾಗ ರತ್ನದಿಂದ ಸುಂದರವಾದ, ಪರಮಹಂಸರೆಂದು ಪ್ರಸಿದ್ಧರಾದ ಯತಿಗಳಿಂದ ಆಶ್ರಯಿಸಲ್ಪಟ್ಟ ಗಿರಿಜಾನಾಥನ ಪಾದಗಳೆಂಬ ಸೌಧದಲ್ಲಿ ನೆಲೆಸಿ ಭಕ್ತಿ ಎಂಬ ವಧೂಗಣಗಳೊಡನೆ ರಹಸ್ಯವಾಗಿ ಮತ್ತು ಸ್ವೇಚ್ಛೆಯಿಂದ ವಿಹರಿಸು. ಶಂಭುಧ್ಯಾನ ವಸಂತ ಸಂಗಿನಿ ಹೃದಾ ರಾಮೇಘ ಜೀರ್ಣಚ್ಛದಾ ಸ್ರಸ್ತಾ ಭಕ್ತಿಲತಾಚ್ಛಟಾ ವಿಲಸಿತಾ ಪುಣ್ಯ ಪ್ರವಾಲಾಶ್ರಿತಾ ದೀಪ್ಯಂತೆ ಗುಣಕೂರಕಾ ಜಪವಚ ಪುಷ್ಪಾಣಿ ಸದ್ವಾಸನಾ ಜ್ಞಾನಾನಂದ ಸುಧಾಮರಂದಲಹರಿ ಸಂವಿತ್ ಫಲಾಭ್ಯುನ್ನತಿ. ಶಂಭುವಿನ ಧ್ಯಾನ ಎಂಬ ವಸಂತದ ಸಂಘವನ್ನು ಹೊಂದಿರುವ ಹೃದಯೋದ್ಯಾನದಲ್ಲಿ ಪಾಪಗಳೆಂಬ ಹಣ್ಣೆಲೆಗಳು ಉದುರಿ ಹೋದವು. ಭಕ್ತಿಲತೆಗಳ ಗುಂಪುಗಳು ಪುಣ್ಯಗಳೆಂಬ ಚಿಗುರಿನಿಂದ ಕೂಡಿ ಶೋಭಿಸಿದವುಗಳಾಗಿವೆ. ಸದ್ಗುಣಗಳು ಎಂಬ ಮೊಗ್ಗುಗಳು, ಜಪಮಂತ್ರಗಳೆಂಬ ಪುಷ್ಪಗಳು, ಶುಭ ಸಂಸ್ಕಾರಗಳು, ಅಮೃತಪ್ರಾಯವಾದ ಜ್ಞಾನ ಆನಂದಗಳೆಂಬ ಮಕರಂದದ ಝರಿ, ಇವು ಬ್ರಹ್ಮಾನುಭವ ಎಂಬ ಫಲವನ್ನು ಯಥೇಷ್ಟವಾಗಿ ನೀಡಿ ಪ್ರಕಾಶಿಸುತ್ತಿವೆ. ನಿತ್ಯಾನಂದರಸಾಲಯಂ ಸುರಮುನಿಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜ ಸೇವಿತಂ ಕಲುಷಹೃತ್ ಸದ್ವಾಸನಾವಿಷ್ಕೃತಂ ಶಂಭುಧ್ಯಾನ ಸರೋವರಂ ರಜಮನೋಹಂಸಾವತಂ ಸಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಯಸಿ. ಮನಸ್ಸೆಂಬ ಶ್ರೇಷ್ಠ ರಾಜಹಂಸವೇ, ನಿತ್ಯಾನಂದವೆಂಬ ಜಲಕ್ಕೆ ಆಲಯವಾಗಿರುವ, ದೇವತೆಗಳ ಮತ್ತು ಮುನಿಗಳ ಅಂತರಂಗವೆಂಬ ಕಮಲಗಳಿಗೆ ಆಶ್ರಯವಾಗಿರುವ, ಸ್ವಚ್ಛವಾಗಿರುವ, ಸತ್ಪುರುಷರೆಂಬ ಹಕ್ಕಿಗಳಿಂದ ಸೇವಿತವಾದ, ಕಲಂಕವನ್ನು ಹೋಗಲಾಡಿಸುವ, ಉತ್ತಮವಾದ ಪೂರ್ವಜನ್ಮ ಸಂಸ್ಕಾರವೆಂಬ ಪರಿಮಳದಿಂದ ತೋರಿಸಲ್ಪಟ್ಟ ಶಂಭುಧ್ಯಾನವೆಂಬ ಸರೋವರವನ್ನು ಸ್ಥಿರವಾಗಿ ಸೇರು. ಕ್ಷುದ್ರ ಜನರ ಆಶ್ರಯವೆಂಬ ಗುಂಡಿಯಲ್ಲಿ ಅಲೆಯುತ್ತಾ ಏತಕ್ಕೆ ಶ್ರಮ ಪಡುವೆ? ಆನಂದಾಮೃತ ಪೂರಿತ ಹರಪದಾಂಭೋಜಾಲವಾಲೋದ್ಯತ ಸ್ಥೈರ್ಯೋಪಘ್ನಮುಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತ ಉಚ್ಛೈರ್ಮಾನಸಕಾಯಮಾನಪಟಲಿ ಮಾಕ್ರಮ್ಯ ನಿಷ್ಕಲ್ಮಷ ನಿತ್ಯಾಭೀಷ್ಟ ಫಲಪ್ರದಾ ಭವತು ಮೇ ಸತ್ಕರ್ಮ ಸಂವರ್ಧಿತ. ಆತ್ಮಾನಂದವೆಂಬ ನೀರಿನಿಂದ ಸಂಪೂರ್ಣವಾಗಿ ನೆನೆಸಿ ಪೋಷಿಸಲ್ಪಟ್ಟ ಹರನ ಪಾದ ಕಮಲವೆಂಬ ಪಾತಿಯಿಂದ ಮೊಳೆತಿರುವ, ಸ್ಥೈರ್ಯವೆಂಬ ಆಶ್ರಯ ವೃಕ್ಷಯವನ್ನವಲಂಬಿಸಿ ಶಾಖೋಪಶಾಖೆಗಳಿಂದ ಕೂಡಿರುವ,
ದೇಹದ ಅಳತೆಯಷ್ಟು ಎತ್ತರವಾದ ಮನಸ್ಸೆಂಬ ಚಪ್ಪರದ ಮೇಲ್ಭಾಗದಲ್ಲಿ ಹಬ್ಬಿ ನಿರ್ದುಷ್ಟವಾಗಿ ಬೆಳೆದಿರುವ ಸತ್ಕರ್ಮಗಳಿಂದ ಹುಲುಸಾಗಿ ವರ್ಧಿಸಲ್ಪಟ್ಟ ಭಕ್ತಿ ಎಂಬ ಬಳ್ಳಿಯು ನಿತ್ಯವಾದ ಇಷ್ಟಾರ್ಥಗಳೆಂಬ ಫಲಗಳನ್ನು ನನಗೆ ನೀಡಲಿ. ಸಂಧ್ಯಾರಂಭ ವಿಜೃಂಭಿತಂ ಶ್ರುತಿಶಿರಸ್ಥಾನಾಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮ ಸಕೃತ್ ಸದ್ವಾಸನಾಶೋಭಿತಂ ಭೋಗೀಂದ್ರಾಭರಣಂ ಸಮಸ್ತ ಸುಮನಃ ಪೂಜ್ಯಂ ಗುಢಾವಿಷ್ಕೃತಂ ಸೇವೆ ಶ್ರೀಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ. ಸಂಧ್ಯೆಯು ಆರಂಭವಾಗುವ ಕಾಲದಲ್ಲಿ ತಾಂಡವ ನೃತ್ಯಕ್ಕೋಸ್ಕರ ವಿಜೃಂಭಿಸುತ್ತಿರುವ ಉಪನಿಷತ್ತುಗಳೆಂಬ ಇತರ ಸ್ಥಾನಗಳಲ್ಲಿ ನೆಲೆಗೊಂಡಿರುವ ಅನುರಾಗಯುಕ್ತಳಾದ ಭ್ರಮರಾಂಬಿಕೆಯ ಸಾನ್ನಿಧ್ಯದಿಂದ ಸುಂದರವಾಗಿರುವ ಅನೇಕ ಗಿರಿ ಮಲ್ಲಿಗೆಗಳ ಸುವಾಸನೆಗಳಿಂದ ಶೋಭಿಸುತ್ತಿರುವ ಸರ್ಪರಾಜನನ್ನು ಧರಿಸಿರುವ ಸಮಸ್ತ ದೇವತೆಗಳಿಗೂ ಪೂಜ್ಯವಾದ ಸದ್ಗುಣಗಳಿಂದ ಪ್ರಕಾಶಿಸುತ್ತಿರುವ ಪಾರ್ವತಿಯಿಂದ ಆಲಂಗಿತವಾದ ಶ್ರೀಗಿರಿಯಲ್ಲಿರುವ ಮಲ್ಲಿಕಾರ್ಜುನ ಮಹಾಲಿಂಗವನ್ನು ಭಜಿಸುತ್ತೇನೆ. ಭೃಂಗೀಚ್ಛಾ ನಟನೋತ್ಕಟಃ ಕರಿಮದಗ್ರಾಹಿ ಸ್ಫುರನ್ಮಾಧವಾ ಹ್ಲಾದೋ ನಾದಯುತೋ ಮಹಾಸಿತವಪುಃ ಪಂಚೇಷುಣಾಚ್ಛಾದೃತಃ ಸತ್ಪಕ್ಷಃ ಸುಮನೋ ವನೇಷು ಸ ಪುನಃ ಸಾಕ್ಷಾನ್ಮದೀಯೇ ಮನೋ ರಾಜೀವೇ ಭ್ರಮರಾಧಿಪೋ ವಿಹರತಾಂ ಶ್ರೀಶೈಲವಾಸಿ ವಿಭುಃ. ಭ್ರಮರಾಂಬಿಕೆಯ ಇಚ್ಛೆಗನುಸಾರವಾಗಿ ಉತ್ಕಟ ನರ್ತನವನ್ನು ಮಾಡುತ್ತಿರುವ ಗಜಾಸುರನ ಮದವನ್ನು ಸೆಳೆಯುವ ಶೋಭಿಸುವ ವಿಷ್ಣುವಿಗೆ ಆಹ್ಲಾದವನ್ನುಂಟು ಮಾಡುತ್ತಿರುವ ಪ್ರಣವನಾದವನ್ನು ಮಾಡುತ್ತಿರುವ ಮಹಾಪ್ರಮಾಣದ ಶ್ವೇತಕಾಯನಾಗಿರುವ ಮನ್ಮಥನಿಂದ ಆಧರಿಸಲ್ಪಟ್ಟಿರುವ ಸತ್ಯವೆಂಬ ರೆಕ್ಕೆಯನ್ನುಳ್ಳ ವಿಭುವು ಶ್ರೀಶೈಲವಾಸಿಯೂ ಆದ ಮಲ್ಲಿಕಾರ್ಜುನನೆಂಬ ಭ್ರಮರಾಧಿಪನು ಸತ್ಪುರುಷರ ಮನಸ್ಸೆಂಬ ವನದಲ್ಲಿಯೂ ಮತ್ತು ನನ್ನ ಮನಃಕಮಲದಲ್ಲಿಯೂ ವಿಹರಿಸಲಿ. ಕಾರುಣ್ಯಾಮೃತವರ್ಷಿಣಂ ಘನ ವಿಪದ್ಗ್ರೀಷ್ಮಚ್ಛಿದಾಕರ್ಮಠಂ ವಿದ್ಯಾಸಸ್ಯ ಫಲೋದಯಾಯ ಸುಮನಃ ಸಂಸೇವ್ಯಮಿಚ್ಛಾಕೃತಿಂ ನೃತ್ಯದ್ಭಕ್ತಮಯೂರಮದ್ರಿನಿಲಯಂ ಚಂಚಜ್ಜಟಾಮಂಡಲಂ ಶಂಭೋ ವಾಂಛತಿ ನೀಲಕಂಧರ ಸದಾ ತ್ವಾಂ ಮೇ ಮನಶ್ಚಾತಕಃ. ಹೇ ಶಂಭೋ, ನೀಲಕಂಠ, ಕರುಣೆ ಎಂಬ ನೀರನ್ನು ವರ್ಷಿಸುತ್ತಿರುವ ಘನವಾದ ವಿಪತ್ತುಗಳೆಂಬ ಬಿಸಿಲಿನ ತಾಪವನ್ನು ಹೋಗಲಾಡಿಸುವುದರಲ್ಲಿ ಕುಶಲನಾದ ತಮ್ಮ ವಿದ್ಯೆ ಎಂಬ ಸಸ್ಯವು ಫಲವನ್ನು ಕೊಡಲೆಂದು ವಿದ್ವಾಂಸರಿಂದ ಸದಾ ಸೇವಿಸಲ್ಪಡುವವನಾದ ಸ್ವೇಚ್ಛೆಯಿಂದ ಕರ್ಮವನ್ನು ಮಾಡಬಲ್ಲ ನರ್ತಿಸುತ್ತಿರುವ ಭಕ್ತ ಮಯೂರವನ್ನುಳ್ಳ ಬೆಟ್ಟವನ್ನು ಆಶ್ರಯವಾಗಿ ಹೊಂದಿರುವ ಚಂಚಲವಾದ ಜಟೆಗಳನ್ನು ಧರಿಸಿರುವ ನಿನ್ನನ್ನು ನನ್ನ ಮನಸ್ಸೆಂಬ ಜಾತಕ ಪಕ್ಷಿಯು ಸದಾ ಇಚ್ಛಿಸುವುದು. ಆಕಾಶೇನ ಶಿಖಿ ಸಮಸ್ತ ಫಣಿನಾಂ ನೇತ್ರಾಕಲಾಪೀನತಾನುಗ್ರಾಹಿ ಪ್ರಣವೋಪದೇಶ ನಿನದೈಃ ಕೇಕೀತಿಯೋ ಗೀಯತೆ ಶ್ಯಾಮಾಂ ಶೈಲ ಸಮುದ್ಭವಾಂ ಘನರುಚಿಂ ದೃಷ್ಟ್ವಾ ನಟಂತಂ ಮುದಾ ವೇದಾಂತೋಪವನೇ ವಿಹಾರ ರಸಿಕಂ ತಂ ನೀಲಕಂಠಂ ಭಜೆ. ಆಕಾಶವನ್ನು ಕೇಶವಾಗಿ ಹೊಂದಿರುವುದರಿಂದ ಶಿಖಿ ಎಂದು, ಸರ್ಪರಾಜನನ್ನು ಪುಚ್ಛದಂತೆ ಧರಿಸಿರುವುದರಿಂದ ಕಲಾಪಿ ಎಂದು, ನಮಸ್ಕರಿಸಿದವರನ್ನು ಅನುಗ್ರಹಿಸುವ ಪ್ರಣವೋಪದೇಶ ಶಬ್ದದಿಂದ ಕೂಡಿರುವ ಕಾರಣ ಕೇಕೆ ಉಳ್ಳವನೆಂದು ಯಾರು ಸ್ತುತಿಸಲ್ಪಡುತ್ತಾನೆಯೋ ಅಂಥ ಶ್ಯಾಮಲವರ್ಣಳು ಘನಸುಂದರಿಯೂ ಆದ ಶೈಲಜೆಯನ್ನು ನೋಡಿ ಆನಂದದಿಂದ ನರ್ತಿಸುತ್ತಿರುವ ವೇದಾಂತವೆಂಬ ಉಪವನದಲ್ಲಿ ವಿಹಾರ ರಸಿಕನಾದ ನೀಲಕಂಠನೆಂಬ ನವಿಲನ್ನು ಭಜಿಸುತ್ತೇನೆ. ಸಂಧ್ಯಾಘರ್ಮದಿನಾತ್ಯಯೋ ಹರಿಕರಾಘಾತ ಪ್ರಭೂತಾನಖದ್ವಾನೋ ವಾರಿದಗರ್ಜಿತಂ ದಿವಿಷದಾಂ ದೃಷ್ಟಿಚ್ಛಟಾ ಚಂಚಲ ಭಕ್ತಾನಾಂ ಪರಿತೋಷ ಭಾಷ್ಪವಿತತಿಃ ವೃಷ್ಟಿರ್ಮಯೂರಿ ಶಿವಾ ಯಸ್ಮಿನ್ನುಜ್ವಲ ತಾಂಡವಂ ವಿಜಯತೆ ತಂ ನೀಲಕಂಠಂ ಭಜೆ. ಸಂಧ್ಯಾಕಾಲವೇ ಗ್ರೀಷ್ಮ ದಿನಗಳ ಕೊನೆ. ಹರಿಯು ತನ್ನ ಕೈಗಳಿಂದಲೇ ಬಾರಿಸುತ್ತಿರುವ ದೊಡ್ಡ ಮದ್ದಲೆಯ ಶಬ್ದವೇ ಮೇಘಗರ್ಜನೆ. ನೋಡುತ್ತಿರುವ ದೇವತೆಗಳ ಕಣ್ಣಿನ ಕಾಂತಿಯೇ ಮಿಂಚು.
ಭಕ್ತರು ಸಂತೋಷದಿಂದ ಸುರಿಸುತ್ತಿರುವ ಅಶ್ರುಗಳೇ ಮಳೆ, ಪಾರ್ವತಿಯೇ ಹೆಣ್ಣು ನವಿಲು. ಇಂಥ ಸ್ಥಿತಿಯಲ್ಲಿ ಯಾರ ಉಜ್ವಲವಾದ ತಾಂಡವ ನೃತ್ಯವು ವಿಜೃಂಭಿಸುತ್ತಿದೆಯೋ ಅಂಥ ನೀಲಕಂಠನೆಂಬ ನವಿಲನ್ನು ಭಜಿಸುತ್ತೇನೆ. ಆದ್ಯಾಯಮಿತ ತೇಜಸ ಶ್ರುತಿಪದೈ ವೇದ್ಯಾಯ ಸಾಧ್ಯಾಯತೆ ವಿದ್ಯಾನಂದಮಯಾತ್ಮನೆ ತ್ರಿಜಗತಃ ಸಂರಕ್ಷಣೋದ್ಯೋಗಿನೇ ಧ್ಯೇಯಾಯಾಖಿಲ ಯೋಗಿಭಿಃ ಸುರಗಣೈಃ ಗೇಯಾಯ ಮಾಯಾವಿನೇ ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೇ ಸೇಯಂ ನತಿ ಶಂಭವೇ. ಆದಿ ಕಾರಣನಾದ ಅಮಿತ ತೇಜೋಯುಕ್ತನಾದ ಶ್ರುತಿಯ ಪದಗಳಿಂದ ತಿಳಿದು ಬರತಕ್ಕ ಸಕಲ ಸಾಧನಗಳಿಗೆ ಏಕಮಾತ್ರ ಲಕ್ಷ್ಯನಾದ ಜ್ಞಾನಾನಂದಮಯ್ಯನಾದ ಜಗಗಳನ್ನು ಸಂರಕ್ಷಿಸುವುದರಲ್ಲಿ ತೊಡಗಿರುವ ಧ್ಯಾನ ಯೋಗ್ಯನಾದ ಸಕಲ ಯೋಗಿಗಳಿಂದಲೂ ದೇವತೆಗಳಿಂದಲೂ ಸ್ತುತಿಸಲ್ಪಡುತ್ತಿರುವ ಮಾಯಾಧೀಶನಾದ ಉತ್ತಮವಾದ ತಾಂಡವ ನಾಟ್ಯದ ಆನಂದಾತಿರೇಕವುಳ್ಳವನಾದ ಜಟಾಧಾರಿಯಾದ ಶಂಭುವಾದ ನಿನಗೆ ಈ ನಮಸ್ಕಾರವಿರಲಿ. ನಿತ್ಯಾಯ ತ್ರಿಗುಣಾತ್ಮನೇ ಪುರಜಿತೆ ಕಾತ್ಯಾಯನಿ ಶ್ರೇಯಸೇ ಸತ್ಯಾಯಾದಿ ಕುಟುಂಬಿನೇ ಮುನಿಮನಃ ಪ್ರತ್ಯಕ್ಷ ಚಿನ್ಮೂರ್ತಯೇ ಮಾಯಾ ಸೃಷ್ಟ ಜಗತ್ಪ್ರಯಾಯ ಸಕಲಾಂ ನಾಯಾಂತ ಸಂಚಾರಿಣೇ ಸಾಯಂ ತಾಂಡವ ಸಂಭ್ರಮಾಯ ಜಟಿನೇ ಸೇಯಂ ನತೆ ಶಂಭವೇ. ನಿತ್ಯನು ತ್ರಿಗುಣಾತ್ಮನು ತ್ರಿಪುರಧ್ವಂಸಿಯು ಕಾತ್ಯಾಯನಿಗೆ ಶ್ರೇಯೋ ರೂಪನು ಸತ್ಯ ಸ್ವರೂಪಿಯು ಆದಿ ಕುಟುಂಬಿಯು ಮುನಿಗಳ ಮನಸ್ಸಿನಲ್ಲಿ ಪ್ರಕಟವಾದ ಚಿನ್ಮೂರ್ತಿಯುಳ್ಳವನು ಮಾಯೆಯಿಂದ ತ್ರಿಲೋಕಗಳನ್ನು ಸೃಷ್ಟಿಸುವವನು ಸಕಲ ವೇದಾಂತ ಪ್ರತಿಪಾದ್ಯನು ಸಾಯಂ ನೃತ್ಯದಲ್ಲಿ ತೊಡಗಿರುವವನು ಜಟಾಧಾರಿಯೂ ಆದ ಶಂಭುವಿಗೆ ಈ ನಮಸ್ಕಾರವಿರಲಿ. ನಿತ್ಯಂ ಸ್ವೋದರ ಪೂರಣಾಯ ಸಕಲಾನ್ ಉದ್ದಿಶ್ಯ ವಿತ್ತಾಶಯ ವ್ಯರ್ಥಂ ಪರ್ಯಟನಂ ಕರೋಮಿ ಭವತಃ ಸೇವಾಂ ನ ಜಾನೆ ವಿಭೋ ಮಜ್ಜನ್ಮಾಂತರ ಪುಣ್ಯ ಪಾಕ ಬಲತಃ ತಂ ಶರ್ವ ಸರ್ವಾಂತರಃ ತಿಷ್ಠಸ್ಯೇವ್ಯ ಹಿತೇನ ವಾ ಪಶುಪತೆ ತೇ ರಕ್ಷಣೆ ಯೋಸ್ಮ್ಯಹಂ. ಎಲೈ ವಿಭುವೆ, ನನ್ನ ಉದರ ಪೋಷಣಕ್ಕಾಗಿ ಧನಾಪೇಕ್ಷೆಯಿಂದ ಕೂಡಿ ಎಲ್ಲರ ಬಳಿಗೂ ವ್ಯರ್ಥವಾಗಿ ಅಲೆಯುತ್ತಿರುವೆನು. ನಿನ್ನ ಸೇವೆಯನ್ನು ಮಾತ್ರ ಅರಿತಿಲ್ಲ. ಹೇ ಶರ್ವನೇ ಪಶುಪತಿ, ನನ್ನ ಜನ್ಮಾಂತರದ ಪುಣ್ಯ ಪರಿಪಾಕದಿಂದ ನೀನು ಸರ್ವಾಂತರ್ಯಾಮಿಯಾಗಿ ನನ್ನೊಳಗೂ ಇರುವೆ. ಆದುದರಿಂದ ನಾನು ನಿನ್ನಿಂದ ರಕ್ಷಿಸಲ್ಪಡಲು ಯೋಗ್ಯನೇ. ಏಕೋ ವಾರಿಜ ಬಾಂಧವಃ ಕ್ಷಿತಿನಭೋ ವ್ಯಾಪ್ತಂ ತಮೋ ಮಂಡಲಂ ಭಿತ್ವಾ ಲೋಚನ ಗೋಚರೋಪಿ ಭವತಿ ತ್ವಂ ಕೋಟಿ ಸೂರ್ಯಪ್ರಭಃ ವೇದ್ಯಕ್ಯಂ ನ ಭವಸ್ಯಹೋ ಘನತರಂ ಕೀದೃಗ್ಭವೇನ್ಮತ್ತಮಃ ತತ್ಸರ್ವಂ ವ್ಯಪನೀಯ ಮೇ ಪಶುಪತೆ ಸಾಕ್ಷಾತ್ ಪ್ರಸನ್ನೋ ಭವ. ಹೇ ಪಶುಪತಿ, ಸೂರ್ಯನು ಒಬ್ಬನೇ ಆಗಿದ್ದರೂ ಭೂಮ್ಯಾಕಾಶಗಳನ್ನು ವ್ಯಾಪಿಸಿಕೊಂಡಿರುವ ಕತ್ತಲೆಯ ಮಂಡಲವನ್ನು ಭೇದಿಸಿ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾನೆ. ಆದರೆ ಕೋಟಿ ಸೂರ್ಯ ಪ್ರಭೆಯುಳ್ಳವನಾಗಿದ್ದರೂ ನೀನೇಕೆ ತಿಳಿದು ಬರುತ್ತಿಲ್ಲ? ನನ್ನ ಅಜ್ಞಾನಾಂಧಕಾರವು ಅದೆಷ್ಟು ನಿಬಿಡತರವಾಗಿರಬಹುದು. ಅದೆಲ್ಲವನ್ನೂ ಕಾರುಣ್ಯದಿಂದ ಹೋಗಲಾಡಿಸಿ ನೇರವಾಗಿ ಪ್ರಸನ್ನನಾಗು. ಹಂಸಃ ಪದ್ಮವನಂ ಸಮಿಚ್ಛತಿ ಯಥಾ ನೀಲಾಂಬುದಂ ಚಾತಕಃ ಕೋಕಃ ಕೋಕನದ ಪ್ರಿಯಂ ಪ್ರತಿದಿನಂ ಚಂದ್ರಂ ಚಕೋರಸ್ತಥಾ ಚೇತೋ ವಾಂಛತಿ ಮಾಮಕಂ ಪಶುಪತೆ ಚಿನ್ಮಾರ್ಗಮೃಗ್ಯಂ ವಿಭೋ ಗೌರೀನಾಥ ಭವತ್ಪದಾಬ್ಜಯುಗಲಂ ಕೈವಲ್ಯ ಸೌಖ್ಯಪ್ರದಂ. ಎಲೈ ಪಶುಪತಿ, ಗೌರಿನಾಥ, ಹಂಸವು ಪದ್ಮವನವನ್ನು, ಚಾತಕ ಪಕ್ಷಿಯು ನೀಲಮೇಘವನ್ನು, ಚಕ್ರವಾಕವು ಸೂರ್ಯನನ್ನು, ಚಕೋರವು ಚಂದ್ರನನ್ನು ಹೇಗೆ ಪ್ರತಿದಿನವೂ ಇಚ್ಛಿಸುತ್ತವೆಯೋ ಹಾಗೆಯೇ ಚಿನ್ಮಾರ್ಗದಿಂದ ಅರಸಲ್ಪಟ್ಟ ಮತ್ತು ಮೋಕ್ಷ ಸುಖವನ್ನು ಕೊಡುವ ನಿನ್ನ ಪಾದ ಕಮಲಯುಗ್ಮವನ್ನು ನನ್ನ ಚಿತ್ತವು ಆಶಿಸುತ್ತಿದೆ. ರೋಧಸ್ಥೋಯ ಹೃದಶ್ರಮೇಣ ಪತಿಕಃ ಛಾಯಾಂತರೋ ವೃಷ್ಟಿತಃ ಭೀತಃ ಸ್ವಸ್ಥಗೃಹಂ ಗೃಹಸ್ಥಮತಿಥಿಃ
दीनप्रभुं धार्मिकम् दीपं सन्तमसाकुलश्च शिखिनं शीतावृतस्त्वं तथा चेतः सर्वभयापहं व्रजसुखं ಶಂಭೋ ಪದಾಂಭೋರುಹಂ. ನೀರಿನಲ್ಲಿ ಸಿಕ್ಕಿಕೊಂಡಿರುವವನು ದಡವನ್ನು, ಆಯಾಸ ಹೊಂದಿದ ದಾರಿಹೋಕನು ಮರದ ನೆರಳನ್ನು, ಮಳೆಯಿಂದ ಹೆದರಿದವನು ಒಳ್ಳೆಯ ಮನೆಯನ್ನು, ಅತಿಥಿಯು ಗೃಹಸ್ಥನನ್ನು, ದೀನನು ಧಾರ್ಮಿಕನಾದ ಪ್ರಭುವನ್ನು, ಗಾಢಾಂಧಕಾರದಿಂದ ತೊಳಲುತ್ತಿರುವವನು ದೀಪವನ್ನು, ಚಳಿಯಲ್ಲಿ ನಡುಗುತ್ತಿರುವವನು ಬೆಂಕಿಯನ್ನು ಹೇಗೆ ಆಶ್ರಯಿಸುವನೋ ಹಾಗೆಯೇ ಎಲೈ ನನ್ನ ಮನಸ್ಸೇ ಸಕಲ ಭಯ ನಿವಾರಕವಾದ ಶಂಭುವಿನ ಪಾದಾರವಿಂದವನ್ನು ಆಶ್ರಯಿಸು. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕಾ ಸಾಧ್ವಿ ನೈಜ ವಿಭುಂ ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ ಪ್ರಾಪ್ನೋತಿ ಯಥಾ ತಥಾ ಪಶುಪತೇಃ ಪಾದಾರವಿಂದದ್ವಯಂ ಚೇತೋ ವೃತ್ತಿರುಪೇತ್ಯ ತಿಷ್ಠತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ. ಈ ಲೋಕದಲ್ಲಿ ಅಂಕೋಲದ ಬೀಜಗಳು ಪುನಃ ಅದೇ ಮರವನ್ನು, ಸೂಜಿಯು ಅಯಸ್ಕಾಂತ ಶಿಲೆಯನ್ನು, ಪತಿವ್ರತೆಯು ತನ್ನ ಪತಿಯನ್ನು, ಬಳ್ಳಿಯು ಮರವನ್ನು, ನದಿಯು ಸಮುದ್ರವನ್ನು ಹೇಗೆ ಆಶ್ರಯಿಸುತ್ತವೆಯೋ ಹಾಗೆ ಮನೋವೃತ್ತಿಯು ಪಶುಪತಿಯ ಪಾದಾರವಿಂದದ್ವಯವನ್ನು ಬಳಿಸಾರಿ ಸದಾ ಅವುಗಳಲ್ಲಿ ನಿಂತರೆ ಅದು ಭಕ್ತಿ ಎನಿಸುವುದು. ಆನಂದಾಶ್ರುಭಿರಾತನೋತಿ ಪುಲಕಂ ನೈರ್ಮಲ್ಯತಶ್ಚಾದನಂ ವಾಚಾ ಶಂಖಮುಖೇ ಸ್ಥಿತೈಶ್ಚ ಝಠರಾ ಪೂರ್ತಿಂ ಚರಿತ್ರಾಮೃತೈಃ ರುದ್ರಾಕ್ಷೈರ್ಭಸಿತೇನ ದೇವವಪುಷೋ ರಕ್ಷಾಂ ಭವದ್ಭಾವನಾ ಪರ್ಯಂಕೆ ವಿನಿವೇಶ್ಯ ಭಕ್ತಿ ಜನನಿ ಭಕ್ತಾರ್ಭಕಂ ರಕ್ಷತಿ. ಎಲೈ ದೇವನೇ, ಭಕ್ತಿ ಎಂಬ ಮಾತೆಯು ಭಕ್ತನೆಂಬ ಮಗುವಿಗೆ ಆನಂದ ಬಾಷ್ಪಗಳಿಂದ ರೋಮಾಂಚನವನ್ನುಂಟು ಮಾಡುವಳು. ನೈರ್ಮಲ್ಯವೆಂಬ ಹೊದಿಕೆಯನ್ನು ಹೊದಿಸುವಳು. ವಾಕ್ ಎಂಬ ಶಂಖದ ಕೊನೆಯಿಂದ ನಿನ್ನ ಚರಿತಾಮೃತವನ್ನು ಹೊಟ್ಟೆ ತುಂಬುವವರೆಗೆ ಕುಡಿಸುವಳು. ರುದ್ರಾಕ್ಷದಿಂದಲೂ ಭಸ್ಮದಿಂದಲೂ ದೇಹವನ್ನು ರಕ್ಷಿಸುವಳು. ನಿನ್ನ ಧ್ಯಾನವೆಂಬ ಮಂಚದಲ್ಲಿ ಇರಿಸಿ ಸಂರಕ್ಷಿಸುವಳು. ಮಾರ್ಗಾವರ್ತಿತ ಪಾದುಕಾ ಪಶುಪತೆ ಅಂಗಸ್ಯ ಕೂರ್ಚಾಯತೆ ಗಂಡು ಶಾಂಬು ನಿಷೇಚನಂ ಪುರರಿಪೋ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ತಿ ತಮಾಂಸ ಶೇಷಕಬಲಂ ನವ್ಯೋಪಹಾರಾಯತೆ ಭಕ್ತಿಃ ಕಿಂ ನ ಕರೋತ್ಯಹೋ ವನಚರೋ ಭಕ್ತಾವತಂಸಾಯತೆ. ನಡೆದು ಸವೆದ ಪಾದರಕ್ಷೆಯು ಪಶುಪತಿಯ ಶರೀರಕ್ಕೆ ದರ್ಭೆಯಾಗುವುದು. ಉಗುಳಿದ ನೀರು ತ್ರಿಪುರಾಂತಕನಿಗೆ ದಿವ್ಯಾಭಿಷೇಕವಾಗುವುದು. ಸ್ವಲ್ಪ ತಿಂದುಳಿದ ಮಾಂಸದ ತುಂಡು ಹೊಸ ನೈವೇದ್ಯವಾಗುತ್ತದೆ. ಬೇಡನು ಭಕ್ತ ಶ್ರೇಷ್ಠನಾಗುತ್ತಾನೆ. ಆಶ್ಚರ್ಯ, ಭಕ್ತಿಯು ಏನನ್ನು ತಾನೇ ಮಾಡಲಾರದು. ವಕ್ಷಸ್ಥಾಡನ ಮಂತಕಸ್ಯ ಕಠಿಣ ಪಸ್ಮಾರ ಸಂಮರ್ದನಂ ಭೂಭೃತ್ ಪರ್ಯಟನಂ ನಮತ್ಸುರಶಿರ ಕೋಟೀರ ಸಂಘರ್ಷಣಂ ಕರ್ಮೇದಂ ಮೃದುಲಸ್ಯ ತಾವಕ ಪದದ್ವಂದ್ಯಸ್ಯ ಕಿಂ ವೋಚಿತಂ ಮಚ್ಚೇತೋ ಮಣಿಪಾದುಕಾ ವಿಹರಣಂ ಶಂಭೋ ಸದಾಂಗೀಕುರು. ಎಲೈ ಶಂಭುವೆ, ಯಮನ ಎದೆಯನ್ನು ಒದೆಯುವಿಕೆ, ಕಠಿಣನಾದ ಅಪಸ್ಮಾರಾಸುರನನ್ನು ಮರ್ದಿಸುವಿಕೆ, ಬೆಟ್ಟದಲ್ಲಿ ಅಲೆತ ನಮಸ್ಕರಿಸುತ್ತಿರುವ ದೇವತೆಗಳ ತಲೆಯ ಮೇಲಿರುವ ಕಿರೀಟಗಳ ಉಜ್ಜುವಿಕೆ ಎಂಬ ಈ ಕೆಲಸಗಳು ನಿನ್ನ ಮೃದುವಾದ ಪಾದಯುಗ್ಮಕ್ಕೆ ಯುಕ್ತವೇ? ಸರ್ವಥಾ ಅಲ್ಲ. ಆದುದರಿಂದ ಸದಾ ನನ್ನ ಮನಸ್ಸೆಂಬ ರತ್ನದಿಂದ ಮಾಡಿದ ಪಾದುಕೆಯನ್ನು ಮೆಟ್ಟಿಕೊಂಡು ಸಂಚರಿಸುವಿಕೆಯನ್ನು ಅಂಗೀಕರಿಸು. ವಕ್ಷಸ್ಥಾಡನ ಶಂಕಯಾ ವಿಚಲಿತೋ ವೈವಸ್ವತೋ ನಿರ್ಜರಾಃ ಕೋಟಿರೋಜ್ವಲ ರತ್ನ ದೀಪಕಲಿಕಾ ನೀರಾಜನಂ ಕುರ್ವತೆ ದೃಷ್ಟ್ವಾ ಮುಕ್ತಿವಧೂಸ್ತನೋತಿ ನಿಭೃತಾಶ್ಲೇಷಂ ಭವಾನೀಪತೆ ಯಚ್ಚೇತಸ್ತವ ಪಾದಪದ್ಮಭಜನಂ ತಸ್ಯೇಹ ಕಿಂ ದುರ್ಲಭಂ. ಹೇ ಭವಾನಿಪತೆ, ಯಾರ ಮನಸ್ಸು ನಿನ್ನ ಪಾದ ಪದ್ಮದ ಸೇವೆಯಲ್ಲಿ ನಿರತವಾಗಿರುವುದೋ ಅಂಥವರಿಗೆ ಯಾವುದು ತಾನೇ ದುರ್ಲಭ? ನೀನೆಲ್ಲಿ ತನ್ನ ಎದೆಯನ್ನು ಒದೆಯುವೆಯೋ ಎಂದು ಹೆದರಿ ಯಮನು ಅವರ ಬಳಿಯಿಂದ ಓಡಿ ಹೋಗುತ್ತಾನೆ.
ದೇವತೆಗಳು ತಮ್ಮ ಕಿರೀಟಗಳಲ್ಲಿರುವ ರತ್ನಗಳೆಂಬ ದೀಪಗಳಿಂದ ಅವನಿಗೆ ಆರತಿಯನ್ನೆತ್ತುತ್ತಾರೆ. ಮುಕ್ತಿವಧುವು ಅವನನ್ನು ನೋಡಿ ಗಾಢಾಲಿಂಗನವನ್ನು ನೀಡುತ್ತಾಳೆ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನಾ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್. ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ನಾಮಕರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಎಲೈ ಶಂಭು, ನೀನು ಸಕಲ ಪ್ರಪಂಚವನ್ನು ಕ್ರೀಡೆಗಾಗಿ ರಚಿಸುತ್ತೀಯೇ. ಜನರೆಲ್ಲರೂ ನಿನಗೆ ಕ್ರೀಡೆಯ ಮೃಗಗಳು. ಯಾವ ಕರ್ಮವು ನನ್ನಿಂದ ಆಚರಿಸಲ್ಪಟ್ಟಿತೋ ಅದು ನಿನ್ನ ಪ್ರೀತಿಗಾಗಿಯೇ. ಹೇ ಪಶುಪತಿ, ನನ್ನ ಕರ್ಮವೆಲ್ಲ ಕ್ರೀಡೆಯಲ್ಲಿರುವ ನಿನ್ನ ಔತ್ಸುಕ್ಯದ ಪರಿಣಾಮವೇ ಆಗಿದೆ. ಇದು ನಿಶ್ಚಯ. ಆದುದರಿಂದ ನನ್ನ ರಕ್ಷಣವು ನಿನ್ನ ಕರ್ತವ್ಯವೇ ಆಗಿದೆ. ಬಹುವಿಧ ಪರಿತೋಷ ಭಾಷ್ಪಪೂರ ಸ್ಫುಟ ಪುಲಕಾಂಕಿತ ಚಾರು ಭೋಗ ಭೂಮಿಂ ಚಿರಪದ ಫಲಕಾಂಕ್ಷಿ ಸೇವ್ಯಮಾನಾಂ ಪರಮ ಸದಾಶಿವ ಭಾವನಾಂ ಪ್ರಪದ್ಯೆ. ಸಂತೋಷ ಭಾಷ್ಪದ ಪ್ರವಾಹದಿಂದ ನೆನೆಯಿಸಲ್ಪಟ್ಟು ಬಹುವಿಧವಾಗಿ ಮೊಳೆತ ರೋಮಾಂಚವೆಂಬ ಮೊಗ್ಗುಗಳಿಂದ ಕೂಡಿ ಆನಂದಾನುಭವಕ್ಕೆ ಆಸರಿಯಾದ ಮೋಕ್ಷವೆಂಬ ಫಲವನ್ನು ಬಯಸುತ್ತಿರುವವರಿಂದ ಸೇವಿಸಲ್ಪಡುತ್ತಿರುವ ಸದಾಶಿವನ ಏಕಾಂತ ಭಾವನೆಯೆಂಬ ದಿವ್ಯಲತೆಯನ್ನು ಶರಣು ಹೊಂದುತ್ತೇನೆ. ಅಮಿತಮುದಮೃತಂ ಮುಹುರ್ದುಹಂತೀಂ ವಿಮಲ ಭವತ್ಪದಗೋಷ್ಠಮಾವಸಂತೀಂ ಸದಯ ಪಶುಪತೆ ಸುಪುಣ್ಯಪಾಕಾಂ ಮಮ ಪರಿಪಾಲಯ ಭಕ್ತಿಧೇನುಮೇಕಾಂ. ಹೇ ದಯಾಳು ಪಶುಪತಿ, ಅಮಿತವಾದ ಆನಂದಾಮೃತವನ್ನು ಬಾರಿ ಬಾರಿಗೂ ಕರೆಯುತ್ತಿರುವ ಪರಿಶುದ್ಧವಾದ ನಿನ್ನ ಪಾದಗಳೆಂಬ ಹಟ್ಟಿಯಲ್ಲಿ ವಾಸಿಸುತ್ತಿರುವ ನನ್ನ ಸುಪುಣ್ಯವೆಂಬ ಕರುವನ್ನುಳ್ಳ ಭಕ್ತಿಯೆಂಬ ನನ್ನ ಒಂದು ಹಸುವನ್ನು ನೀನು ದಯೆಯಿಂದ ಪರಿಪಾಲಿಸು. ಜಡತಾ ಪಶುತಾ ಕಲಂಕಿತ ಕುಟಿಲಚರತ್ವಂ ಚ ನಾಸ್ತಿ ಮಯಿ ದೇವ ಅಸ್ತಿ ಯದಿ ರಾಜಮೌಲೆ ಭವಧಾಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ಹೇ ದೇವ, ನನ್ನಲ್ಲಿ ಜಡತ್ವವಾಗಲಿ ಪಶುತ್ವವಾಗಲಿ ಕಲಂಕವಾಗಲಿ ಕುಟಿಲಾಚರಣವಾಗಲಿ ಇಲ್ಲ. ಇದೆಯೆಂದಿಟ್ಟುಕೊಂಡರೆ ಹೇ ಚಂದ್ರಮೌಲಿಯೇ, ಕಲಂಕಿತ ಚಂದ್ರನು ನಿನ್ನ ಶಿರೋಭೂಷಣವಾಗಿರುವಂತೆ, ಪಶುತ್ವವುಳ್ಳ ನಂದಿಯು ನಿನ್ನ ವಾಹನವಾಗಿ ನಿನ್ನನ್ನು ಮಂಡಿಸಿದಂತೆ, ಕುಟಿಲ ಗಮನವುಳ್ಳ ಸರ್ಪಗಳು ನಿನ್ನ ಆಭರಣಗಳಾಗಿರುವಂತೆ ನಿನ್ನ ಆಭರಣವಾಗಲು ನಾನು ಮಾತ್ರ ಏಕೆ ಯೋಗ್ಯನಾಗಲಿಲ್ಲ. ಅರಹಸಿ ರಹಸಿ ಸ್ವತಂತ್ರ ಬುದ್ಧ್ಯ ಪರಿವಸಿತುಂ ಸುಲಭ ಪ್ರಸನ್ನ ಮೂರ್ತಿ ಅಗಣಿತ ಫಲದಾಯಕ ಪ್ರಭುರ್ಮೇ ಜಗದಧಿಕೋ ಹೃದಿ ರಾಜಶೇಖರೋಸ್ತಿ. ಬಹಿರಂಗದಲ್ಲಾಗಲಿ ಅಂತರಂಗದಲ್ಲಾಗಲಿ ಸ್ವತಂತ್ರವಾದ ಬುದ್ಧಿಯಿಂದ ಸೇವಿಸುವುದಕ್ಕೆ ಸುಲಭನು, ಪ್ರಸನ್ನ ಮೂರ್ತಿಯು, ಅಗಣಿತ ಫಲದಾಯಕನು, ಪ್ರಭುವು, ಜಗತ್ತನ್ನು ಮೀರಿರುವನೂ ಆದ ರಾಜಶೇಖರನು ನನ್ನ ಹೃದಯದಲ್ಲಿರುವನು. ಆರೂಢ ಭಕ್ತಿ ಗುಣಕುಂಚಿತ ಭಾವಚಾಪಯುಕ್ತೈ ಶಿವ ಸ್ಮರಣ ಬಾಣಗಣೈರಮೋಘೈ ನಿರ್ಜಿತ್ಯ ಕಿಲ್ಬಿಷರಿ ಪೂನ್ವಿಜಯೀ ಸುಧೀಂದ್ರ ಸಾನಂದಮಾವಹತಿ ಸುಸ್ಥಿರ ರಾಜಲಕ್ಷ್ಮೀ. ಏರಿಸಿದ ಭಕ್ತಿ ಎಂಬ ಹೆದೆಯಿಂದ ಬಗ್ಗಿಸಲ್ಪಟ್ಟ ಭಾವವೆಂಬ ಬಿಲ್ಲಿನೊಂದಿಗೆ ಸಂಧಿಸಲ್ಪಟ್ಟ ಶಿವಧ್ಯಾನವೆಂಬ ಅಮೋಘವಾದ ಬಾಣಗಳಿಂದ ಜ್ಞಾನಿವರ್ಯನು ಪಾಪಶತ್ರುಗಳನ್ನು ಗೆದ್ದು ವಿಜಯಿಯಾಗಿ ಸ್ಥಿರವಾದ ಮೋಕ್ಷ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಆನಂದದಿಂದ ಪಡೆಯುತ್ತಾನೆ. ಧ್ಯಾನಾಂಜನೇನ ಸಮವೇಕ್ಷ್ಯ ತಮಃ ಪ್ರದೇಶಂ ಭಿತ್ವಾ ಮಹಾಬಲಿಭಿರೀಶ್ವರ ನಾಮ ಮಂತ್ರೈಃ ದಿವ್ಯಾಶ್ರಿತಂ ಭುಜಗಭೂಷಣಮುದ್ವಹಂತಿ ಯೇ ಪಾದ ಪದ್ಮಮಿಹ ತೇ ಶಿವತೆ ಕೃತಾರ್ಥಾಃ. ಶಿವನೇ, ಧ್ಯಾನವೆಂಬ ಅಂಜನದ ಸಹಾಯದಿಂದ ಅಜ್ಞಾನವೆಂಬ ಅಂಧಕಾರದಿಂದ ಆವೃತವಾದ ಪ್ರದೇಶವನ್ನು ನೋಡಿ ಮಹಾಶಕ್ತಿಯುಳ್ಳ ಈಶ್ವರ ನಾಮಗಳೆಂಬ ಮಂತ್ರಗಳಿಂದ ಅದನ್ನು ಭೇದಿಸಿ ದಿವ್ಯಾಶ್ರಿತವಾದ ನಿನ್ನ ಪಾದಪದ್ಮವೆಂಬ ಸರ್ಪಭೂಷಣಮಣಿಯನ್ನು ಯಾರು ಪಡೆದು ಹೊತ್ತುಕೊಂಡು ಹೋಗುತ್ತಾರೆಯೋ ಅವರೇ ಕೃತಾರ್ಥರು. ಭೂದಾರತಾಮುದವಹದ್ಯದಪೇಕ್ಷೆಯ ಶ್ರೀಭೂದಾರ ಏವ ಕಿಮತಃ ಸುಮತೆ ಲಭಸ್ವ ಕೇದಾರಮಾಕಲಿತ ಮುಕ್ತಿಮಹೌಷಧೀನಾಂ ಪಾದಾರವಿಂದ ಭಜನಂ ಪರಮೇಶ್ವರಸ್ಯ. ಎಲೈ ಸುಮತಿ,
ಯಾವುದರ ಅಪೇಕ್ಷೆಯಿಂದ ಶ್ರೀದೇವಿ ಭೂದೇವಿಯರಿಗೆ ಪತಿಯಾದ ಮಹಾವಿಷ್ಣುವು ವರಾಹಾವತಾರವನ್ನು ಮಾಡಿದನು, ಅಂತಹ ಇಚ್ಛಿಸಲ್ಪಡುವ ಮುಕ್ತಿ ಎಂಬ ಮಹಾಸಸ್ಯಗಳಿಗೆ ಹೊಲವಾಗಿರುವ ಪರಮೇಶ್ವರನ ಪಾದಾರವಿಂದ ಭಜನವನ್ನು ಹೊಂದು. ಆಶಾಪಾಶ ಕ್ಲೇಶ ದುರ್ವಾಸನಾದಿಭೇದೋದ್ಯುಕ್ತೈ ದಿವ್ಯಗಂಧೈರಮಂದೈ ಆಶಾಶಾಟೀಕಸ್ಯ ಪಾದಾರವಿಂದಂ ಚೇತಃ ಪೇಟೀಂ ವಾಸಿತಾಂ ಮೇತನೋತು. ದಿಗಂಬರನ ಪಾದಾರವಿಂದವು ನನ್ನ ಮನಸ್ಸೆಂಬ ಪೆಟ್ಟಿಗೆಯನ್ನು ಆಶಾಪಾಶ ಕ್ಲೇಶ ದುರ್ವಾಸನೆ ಮೊದಲಾದುವನ್ನು ಹೋಗಲಾಡಿಸುವುದರಲ್ಲಿ ಉದ್ಯುಕ್ತವಾಗಿರುವ ದಿವ್ಯ ಪರಿಮಳದಿಂದ ಯುಕ್ತವಾಗಿರುವಂತೆ ಮಾಡಲಿ. ಕಲ್ಯಾಣಿನಂ ಸರಸ ಚಿತ್ರಗತಿಂ ಸವೇಗಂ ಸರ್ವಿಂಗಿತಜ್ಞಮನಘಂ ಧ್ರುವಲಕ್ಷಣಾಢ್ಯಂ ಚೇತಸ್ತು ರಂಗಮಧಿರುಹ್ಯ ಚರಸ್ಮರಾರೆ ನೇತಃ ಸಮಸ್ತ ಜಗತಾಂ ವೃಷಭಾಧಿರೂಢ. ಎಲೈ ಸ್ಮರಾರಿ, ಸರ್ವಲೋಕಾಧಿಪತಿ ವೃಷಭಾರೂಢನೇ, ಶುಭಕರವು, ಸರಸಗತಿಯನ್ನುಳ್ಳದ್ದು, ವೇಗಯುಕ್ತವು, ಎಲ್ಲಾ ಇಂಗಿತಗಳನ್ನು ತಿಳಿಯುವಂಥದ್ದು, ದೋಷರಹಿತವು, ಶುಭ ಲಕ್ಷಣಗಳಿಂದ ತುಂಬಿರುವುದು ಆದ ನನ್ನ ಮನಸ್ಸೆಂಬ ಕುದುರೆಯನ್ನು ಏರಿ ಸಂಚರಿಸು. ಭಕ್ತಿರ್ಮಹೇಶ ಪದ ಪುಷ್ಕರ ಮಾವಸಂತಿ ಕಾದಂಬಿನೀವ ಕುರುತೆ ಪರಿತೋಷವರ್ಷಂ ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕಃ ತಜ್ಜನ್ಮ ಸಸ್ಯಮಖಿಲಂ ಸಫಲಂ ಚ ನಾಣ್ಯತ. ಮಹೇಶನ ಪಾದವೆಂಬ ಆಕಾಶದಲ್ಲಿರುವ ಭಕ್ತಿಯು ಮೋಡಗಳ ಸಾಲು ಮಳೆಯನ್ನು ಸುರಿಸುವಂತೆ ಸಂತೋಷ ವರ್ಷವನ್ನು ಕರೆಯುತ್ತದೆ. ಯಾರ ಮನಸ್ಸೆಂಬ ಕೆರೆಯು ಅದರಿಂದ ತುಂಬಿ ಹೋಗುವುದೋ ಅವನ ಜನ್ಮ ಸಸ್ಯಗಳೆಲ್ಲವೂ ಸಫಲವಾಗುವುವೇ ಹೊರತು ಇತರರವಲ್ಲ. ಬುದ್ಧಿಸ್ಥಿರ ಭವಿತುಮೀಶ್ವರ ಪಾದ ಪದ್ಮ ಸಕ್ತಾವಧೂರ್ವಿರಹಿಣೀವ ಸದಾ ಸ್ಮರಂತಿ ಸದ್ಭಾವನಾ ಸ್ಮರಣ ದರ್ಶನ ಕೀರ್ತನಾದಿ ಸಮ್ಮೋಹಿತೇವ ಶಿವ ಮಂತ್ರ ಜಪೇನ ವಿಂತೆ. ಹೇ ಪರಮಶಿವನೇ, ಪ್ರಿಯತಮನನ್ನಗಲಿದ ಸಾಧ್ವಿಯು ತನ್ನ ಚಂಚಲವಾದ ಮನಸ್ಸನ್ನು ಸ್ಥಿರವಾಗಿಡುವುದಕ್ಕೆ ತನ್ನ ಪತಿಯ ಪಾದಾರವಿಂದಗಳಲ್ಲಿ ನೆಟ್ಟ ಮನಸ್ಸುಳ್ಳವಳಾಗಿ ಅವನನ್ನೇ ಸ್ಮರಿಸುತ್ತಾ ಶಿವ ಮಂತ್ರವನ್ನು ಜಪಿಸುತ್ತಾ ಒಳ್ಳೆಯ ವಿಷಯಗಳನ್ನೇ ಸ್ಮರಿಸುವುದು, ಭಾವಿಸುವುದು, ನೋಡುವುದು, ವರ್ಣಿಸುವುದು ಇತ್ಯಾದಿಗಳನ್ನು ಹೇಗೆ ಮಾಡುವಳೋ ಹಾಗೆಯೇ ನನ್ನ ಬುದ್ಧಿಯು ನಿನ್ನ ವಿಯೋಗ ದುಃಖದಿಂದ ಭ್ರಮೆ ಹೊಂದಿದಂತೆ ಇದ್ದು ಈಶ್ವರನಾದ ನಿನ್ನ ಪಾದ ಪದ್ಮಗಳಲ್ಲಿ ಸಕ್ತವಾಗಿ ಅದನ್ನೇ ಸ್ಮರಿಸುತ್ತಾ ತನ್ನನ್ನು ಸ್ಥಿರವಾಗಿರಿಸುವುದಕ್ಕಾಗಿ ಶಿವ ಮಂತ್ರವನ್ನು ಜಪಿಸುತ್ತಾ ಸದ್ಭಾವನೆ ನಿನ್ನ ಸ್ಮರಣ ದರ್ಶನ ಕೀರ್ತನಾದಿ ಉಪಾಯಗಳನ್ನು ಆಶ್ರಯಿಸುತ್ತದೆ. ಸದುಪಚಾರ ವಿಧಿಷ್ವನುಬೋಧಿತಾಂ ಸವಿನಯಾಂ ಸುಹೃದಂ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ವರಗುಣೇನ ನವೋಢವಧೂಮಿವ. ಎಲೈ ಪ್ರಭುವೇ, ಸರಿಯಾದ ಉಪಚಾರ ಮಾಡುವುದರಲ್ಲಿ ಬೋಧಿಸಲ್ಪಟ್ಟಿರುವ ವಿನಯಯುಕ್ತವಾದ, ಸ್ನೇಹಯುಕ್ತವಾದ, ಶ್ರೇಷ್ಠವಾದ ಗುಣಗಳಿಂದ ಆಶ್ರಯಿಸಲ್ಪಟ್ಟಿರುವ ನವವಧುವಿನಂತಿರುವ ನನ್ನ ಈ ಬುದ್ಧಿಯನ್ನು ಸ್ವೀಕರಿಸಿ ಅನುಗ್ರಹಿಸು. ನಿತ್ಯಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಸ್ತ್ವಕ್ರಮಃ ಶಂಭೋ ತೇನ ಕಥಂ ಕಠೋರಯಮರಾಡ್ವಕ್ಷಃ ಕವಾಟಕ್ಷತಿಃ ಅತ್ಯಂತಂ ಮೃದುಲಂ ತ್ವದಂಗ್ರಿಯುಗಲಂ ಹಾ ಮೇ ಮನಶ್ಚಿಂತಯತ್ಯೇತಲ್ಲೋಚನ ಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ಹೇ ಶಂಭು, ನಿನ್ನ ಪಾದಗಳು ನಿತ್ಯವೂ ಯೋಗಿಗಳ ಮನಸ್ಸೆಂಬ ಕಮಲ ದಳಗಳ ಮೇಲೆ ಸಂಚರಿಸಲು ಯೋಗ್ಯವಾಗಿರುವುವು. ಅಂಥ ಪಾದಗಳು ಯಮನ ಕಠೋರವಾದ ವಿಶಾಲವಾದ ಎದೆಯನ್ನು ಹೇಗೆ ಒದ್ದವು? ನಿನ್ನ ಪಾದಗಳಾದರೂ ಅತ್ಯಂತ ಮೃದುವಾಗಿವೆ. ಹಾ, ನನ್ನ ಮನಸ್ಸು ಅದನ್ನೇ ಚಿಂತಿಸುತ್ತಿದೆ. ನಿನ್ನ ಈ ಪಾದಗಳನ್ನು ದೃಗ್ಗೋಚರವಾಗುವಂತೆ ಮಾಡು. ಹೇ ವಿಭು, ನಾನು ಅವನ್ನು ಕೈಗಳಿಂದ ಒತ್ತುವೆನು. ಏಷ್ಯತ್ಯೇಷ ಜನಿಂ ಮನೋಸ್ಯ ಕಠಿಣಂ ತಸ್ಮಿನ್ನಟಾನೀತಿ ಮದ್ರಕ್ಷಾ ಯೇ ಗಿರಿಸೀಮ್ನಿ ಕೋಮಲ ಪದನ್ಯಾಸಃ ಪರಾಭ್ಯಾಸಿತಃ ನೋ ಚೇದ್ ದಿವ್ಯ ಗೃಹಾಂತರೇಷು ಸುಮನಸ್ತಲ್ಪೇಷು ವೇದ್ಯಾದಿಷು ಪ್ರಾಯಃ ಸತ್ಸು ಶಿಲಾತಲೇಷು ನಟನಂ ಶಂಭೋ ಕಿಮರ್ಥಂ ತವ. ಎಲೈ ಶಂಭುವೇ, ಇವನು ಮುಂದೆ ಹುಟ್ಟುತ್ತಾನೆ. ಇವನ ಮನಸ್ಸು ಕಠಿಣ, ಅದರಲ್ಲಿ ನಾನು ತಿರುಗಾಡಬೇಕಾಗುವುದು.
ಎಂದು ಭಾವಿಸಿ ನನ್ನ ರಕ್ಷಣೆಗಾಗಿಯೇ ಕೈಲಾಸ ಪರ್ವತ ಪ್ರದೇಶದಲ್ಲಿ ನಿನ್ನ ಕೋಮಲವಾದ ಪಾದಗಳಿಂದ ನಡೆದು ಹಿಂದೆಯೇ ಕಾಠಿಣ್ಯದ ಅಭ್ಯಾಸ ಮಾಡಿಕೊಂಡಿರುವೆ. ಹಾಗಿಲ್ಲದಿದ್ದರೆ ದಿವ್ಯವಾದ ಮನೆಗಳ ಜಗಲಿ, ಪಡಸಾಲೆ ಮುಂತಾದ ನಯವಾದ ನೆಲಗಳು, ಅವುಗಳಲ್ಲಿ ಹೂವಿನ ಹಾಸಿಗೆಗಳು, ವೇದಿಗಳು ಮೊದಲಾದವು ಸರ್ವಶಕ್ತನಾದ ನಿನಗೆ ಬಹುವಾಗಿ ಲಭ್ಯವಾಗಿದ್ದರೂ ಕಲ್ಲಿನ ಮೇಲೆ ಈ ನಿನ್ನ ನಾಟ್ಯವು ಯಾವ ಉದ್ದೇಶದಿಂದ? ಕಂಚಿತ್ ಕಾಲಮು ಮಹೇಶ ಭವತ ಪಾದಾರವಿಂದಾರ್ಚನೈಃ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾಕರ್ಣನೈಃ ಕಂಚಿತ್ ಕಂಚಿದವೀಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮಿದೃಶೀಂ ಯಃ ಪ್ರಾಪ್ನೋತಿ ಮುದಾ ತ್ವದರ್ಪಿತಮನಾ ಜೀವನ್ ಸಮುಕ್ತಃ ಖಲು. ಉಮಾಮಹೇಶನೇ, ಸ್ವಲ್ಪ ಕಾಲವನ್ನು ನಿನ್ನ ಪಾದಾರವಿಂದಗಳ ಅರ್ಚನೆಯಿಂದ, ಸ್ವಲ್ಪ ಕಾಲವನ್ನು ಧ್ಯಾನ ಸಮಾಧಿಗಳಿಂದ, ಸ್ವಲ್ಪ ಕಾಲವನ್ನು ನಮಸ್ಕಾರಗಳಿಂದ, ಸ್ವಲ್ಪ ಕಾಲವನ್ನು ನಿನ್ನ ಕಥಾಶ್ರವಣಗಳಿಂದ, ಸ್ವಲ್ಪ ಕಾಲವನ್ನು ನಿನ್ನ ಮೂರ್ತಿ ದರ್ಶನದಿಂದ ಮತ್ತು ಸ್ವಲ್ಪ ಕಾಲವನ್ನು ಸ್ತುತಿಗಳಿಂದ ಕಳೆಯುತ್ತಾ ಯಾರು ಇಂಥ ಅವಸ್ಥೆಯನ್ನು ಹೊಂದುವರೋ ಅವನು ಆನಂದದಿಂದ ನಿನ್ನಲ್ಲಿ ಅರ್ಪಿತವಾದ ಮನಸ್ಸುಳ್ಳವನಾಗಿ ಜೀವಿಸುತ್ತಿರುವಾಗಲೇ ಮುಕ್ತನಾಗಿ ಬಿಡುವನಲ್ಲವೇ? ಬಾಣತ್ವಂ ವೃಷಭತ್ವಮರ್ಧವಪುಷಾ ಭಾರ್ಯಾತ್ವಮರ್ಯಾಪತೆ ಘೋಣಿತ್ವಂ ಸಖಿತಾ ಮೃದಂಗವಹತಾ ಚೇತ್ಯಾದಿರೂಪಂ ದಧೌ ತ್ವತ್ಪಾದೇ ನಯನಾರ್ಪಣಂ ಚ ಕೃತವಾಂ ತ್ವದ್ದೇಹ ಭಾಗೋ ಹರಿ ಪೂಜ್ಯಾತ್ ಪೂಜ್ಯತರಃ ಸ ಏವ ಹಿ ನ ಚೇತ್ ಕೋ ವಾ ತದನ್ಯೋಧಿಕಃ. ಹೇ ಪಾರ್ವತೀಪತಿ, ವಿಷ್ಣುವು ಬಾಣ, ವೃಷಭ, ಅರ್ಧ ದೇಹದಿಂದ ಭಾರ್ಯೆ, ವರಾಹ, ಸ್ನೇಹಿತ, ಮೃದಂಗ ಬಾರಿಸುವವನು ಇದೇ ಮೊದಲಾದ ರೂಪಗಳನ್ನು ಧರಿಸಿದನು. ನಿನ್ನ ಪಾದದಲ್ಲಿ ತನ್ನ ನಯನ ಕಮಲವನ್ನೇ ಅರ್ಪಿಸಿದನು. ನಿನ್ನ ದೇಹ ಭಾಗವೇ ಆಗಿರುವ ಹರಿಯು ಪೂಜ್ಯರಿಗಿಂತಲೂ ಪೂಜ್ಯನು. ಹಾಗಲ್ಲದಿದ್ದರೆ ಅವನಿಗಿಂತ ಅಧಿಕನಾದ ಬೇರೊಬ್ಬನು ಯಾರಿರುವನು? ಜನನ ಮೃತ್ಯುತಾನಾಂ ಸೇವಯಾ ದೇವತಾನಾಂ ನ ಭವತಿ ಸುಖಲೇಶಃ ಸಂಶಯೋ ನಾಸ್ತಿ ತತ್ರ ಅಜನಿಮಮೃತರೂಪಂ ಸಾಂಬಮೀಶಂ ಭಜಂತೆ ಯ ಇಹ ಪರಮಸೌಖ್ಯಂ ತೇ ಹಿ ಧನ್ಯಾ ಲಭಂತೆ. ಜನನ ಮರಣಗಳಿಗೆ ತುತ್ತಾಗುವ ಕ್ಷುದ್ರ ದೇವತೆಗಳ ಸೇವೆಯಿಂದ ಸುಖಲೇಶವೂ ಉಂಟಾಗುವುದಿಲ್ಲ, ಇದರಲ್ಲಿ ಸಂಶಯವಿಲ್ಲ. ಯಾರು ಜನನ ಮರಣಗಳನ್ನು ಮೀರಿರುವ ಪಾರ್ವತಿ ವಲ್ಲಭನಾದ ಈಶನನ್ನು ಭಜಿಸುವರೋ ಧನ್ಯರಾದ ಅವರು ಇಲ್ಲಿಯೇ ಪರಮ ಸೌಖ್ಯವನ್ನು ಹೊಂದುತ್ತಾರೆ. ಶಿವ ತವ ಪರಿಚರ್ಯಾ ಸನ್ನಿಧಾನಾಯ ಗೌರ್ಯ ಭವ ಮಮ ಗುಣಧುರ್ಯಾಂ ಬುದ್ಧಿ ಕನ್ಯಾಂ ಪ್ರದಾಸ್ಯೆ ಸಕಲ ಭುವನ ಬಂಧೋ ಸಚ್ಚಿದಾನಂದ ಸಿಂಧೋ ಸದಯ ಹೃದಯ ಗೇಹೇ ಸರ್ವದಾ ಸಂವಸತ್ವಂ. ಶಿವನೇ, ಭವನೇ, ಸಕಲ ಲೋಕ ಬಂಧುವೆ, ಸಚ್ಚಿದಾನಂದ ಸಿಂಧುವೆ, ನಿನ್ನ ಮತ್ತು ಗೌರಿಯ ಪರಿಚರ್ಯೆಗಾಗಿ ಸದ್ಗುಣ ಸಂಪನ್ನಳಾದ ಬುದ್ಧಿ ಕನ್ಯೆಯನ್ನು ದಾನ ಮಾಡುತ್ತೇನೆ. ಸದಯನೇ, ನನ್ನ ಹೃದಯವೆಂಬ ಮನೆಯಲ್ಲಿ ನೀನು ಸದಾ ವಾಸಿಸು. ಜಲಧಿ ಮಥನ ದಕ್ಷೋ ನೈವ ಪಾತಾಳ ಭೇದಿ ನ ಚ ವನ ಮೃಗಯಾಯಾಂ ನೈವ ಲುಬ್ಧ ಪ್ರವೀಣಃ ಅಶನ ಕುಸುಮ ಭೂಷಾ ವಸ್ತ್ರ ಮುಖ್ಯಾಂ ಸಪರ್ಯಾಂ ಕಥಯ ಕಥಮಹಂತೆ ಕಲ್ಪಯಾನೀಂದುಮೌಲೆ. ಹೇ ಇಂದುಮೌಳಿ, ನಾನು ಸಮುದ್ರ ಮಥನದಲ್ಲಾಗಲಿ ಪಾತಾಳವನ್ನು ಭೇದಿಸುವುದರಲ್ಲಾಗಲಿ ಸಮರ್ಥನಲ್ಲವೇ ಅಲ್ಲ. ವನ ಮೃಗಗಳ ಬೇಟೆಯಲ್ಲಿ ಪ್ರವೀಣನಾದ ಬೇಡನೂ ಅಲ್ಲ. ಹೀಗಿರಲು ಭೋಜನ, ಪುಷ್ಪ, ಆಭರಣ, ವಸ್ತ್ರ ಇವುಗಳನ್ನು ಮುಖ್ಯವಾಗಿ ಹೊಂದಿರುವ ನಿನ್ನ ಪೂಜೆಯನ್ನು ಹೇಗೆ ಮಾಡಲಿ ಹೇಳು? ಪೂಜಾ ದ್ರವ್ಯ ಸಮೃದ್ಧಯೋ ವಿರಚಿತಾ ಪೂಜಾಂ ಕಥಂ ಕುರ್ಮಹೇ ಪಕ್ಷಿತ್ವಂ ನ ಚ ವಾಕಿಟಿತ್ವಮಪಿ ನ ಪ್ರಾಪ್ತಂ ಮಯಾ ದುರ್ಲಭಂ ಜಾನೇ ಮಸ್ತಕಮಂಘ್ರಿ ಪಲ್ಲವಮುಮಾ ಜಾನೇ ನ ತೇಹಂ ವಿಭೋ ನ ಜ್ಞಾತಂ ಹಿ ಪಿತಾಮಹೇನ ಹರಿಣ ತತ್ವೇನ ತದ್ರೂಪಿಣ. ಉಮಾನಾಥನೇ, ವಿಭುವೆ, ಪೂಜಾ ದ್ರವ್ಯಗಳು ಸಮೃದ್ಧವಾಗಿದ್ದರೂ ನಿನ್ನ ಪೂಜೆಯನ್ನು ಹೇಗೆ ಮಾಡಲಿ? ನಾನು ದುರ್ಲಭವಾದ ಪಕ್ಷಿಯ ರೂಪವನ್ನಾಗಲಿ ವರಾಹ ರೂಪವನ್ನಾಗಲಿ ಹೊಂದಲಿಲ್ಲ. ನಿನ್ನ ಮಸ್ತಕವನ್ನಾಗಲಿ ಪಾದ ಪಲ್ಲವವನ್ನಾಗಲಿ ನಾನರಿಯೇ.
ಪಕ್ಷಿ ವರಾಹ ರೂಪಗಳನ್ನು ಹೊಂದಿದ ಬ್ರಹ್ಮನಿಗಾಗಲಿ ವಿಷ್ಣುವಿಗಾಗಲಿ ನಿನ್ನ ಮಸ್ತಕ ಅಂಗ್ರಿಗಳ ನಿಜ ಸ್ವರೂಪವು ತಿಳಿಯಲಿಲ್ಲವೆಂದ ಮೇಲೆ ನನ್ನ ಪಾಡೇನು? ಅಶನಂ ಗರಲಂ ಫಣೀಕಲಾಪೋ ವಸನಂ ಚರ್ಮ ಚ ವಾಹನಂ ಮೋಕ್ಷಃ ಮಮ ದಾಸ್ಯಸಿ ಕಿಂ ಕಿಮಸ್ತಿ ಶಂಭೋ ತವ ಪಾದಾಂಬುಜ ಭಕ್ತಿಮೇವ ದೇಹಿ. ಶಂಭುವೆ, ವಿಷವೇ ನಿನ್ನ ಆಹಾರ, ಸರ್ಪವೇ ಆಭರಣ, ಚರ್ಮವೇ ಹೊದಿಕೆ, ವೃಷಭವೇ ವಾಹನ. ಹೀಗಿರಲು ನೀನು ನನಗೇನನ್ನು ಕೊಡಬಲ್ಲೆ? ಕೊಡಲು ಏನಿರುವುದು? ನಿನ್ನ ಪಾದಾಂಬುಜದಲ್ಲಿ ಭಕ್ತಿಯನ್ನೇ ಕೊಡು. ಯದಾ ಕೃತಾಂಭೋ ನಿಧಿ ಸೇತು ಬಂಧನಃ ಕರಸ್ಥಲಾಧಕೃತ ಪರ್ವತಾಧಿಪಃ ಭವಾನಿ ತೇ ಲಂಘಿತ ಪದ್ಮ ಸಂಭವಃ ತದಾ ಶಿವಾರ್ಚಸ್ತವ ಭಾವನ ಕ್ಷಮಃ. ಶಿವನೇ, ಎಂದು ನಾನು ರಾಮನಂತೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬಲ್ಲೆನೋ, ಎಂದು ಅಗಸ್ತ್ಯನಂತೆ ವಿಂಧ್ಯ ಪರ್ವತವನ್ನು ಕೈಯಿಂದ ಕೆಳಗೆ ಮಾಡಬಲ್ಲೆನೋ, ವಿಷ್ಣುವಿನಂತೆ ಬ್ರಹ್ಮನನ್ನು ಮೀರಿದವನಾಗುವೆನೋ, ಆಗ ನಿನ್ನ ಪೂಜೆ ಸ್ತುತಿ ಧ್ಯಾನಗಳಲ್ಲೇ ಸಮರ್ಥನಾದೇನು. ನತಿಭಿರ್ನುತಿಭಿಸ್ತ್ವಮೀಶ ಪೂಜಾ ವಿಧಿಭಿರ್ಧ್ಯಾನ ಸಮಾಧಿಭಿರ್ನ ತುಷ್ಟಃ ಧನುಷಾ ಮುಸಲೇನ ಚಾಶ್ಮಭಿರ್ವಾ ವದತೆ ಪ್ರೀತಿಕರಂ ತಥಾ ಕರೋಮಿ. ಈಶನೇ, ನಮಸ್ಕಾರಗಳಿಂದಾಗಲಿ ಸ್ತೋತ್ರಗಳಿಂದಾಗಲಿ ಪೂಜಾ ವಿಧಿಗಳಿಂದಾಗಲಿ ಧ್ಯಾನ ಸಮಾಧಿಗಳಿಂದಾಗಲಿ ನೀನು ತೃಪ್ತನಾಗುವುದಿಲ್ಲ. ಬಿಲ್ಲಿನಿಂದಾಗಲಿ ಒನಕೆಯಿಂದಾಗಲಿ ಕಲ್ಲುಗಳಿಂದಾಗಲಿ ನಿನಗೆ ತುಷ್ಟಿಯೇ ಹೇಳು. ಅದು ನಿನಗೆ ಸಂತೋಷದಾಯಕವಾದರೆ ಹಾಗೆಯೇ ಮಾಡುತ್ತೇನೆ. ವಚಸಾಚರಿತಂ ವದಾಮಿ ಶಂಭೋರಹಮುದ್ಯೋಗ ವಿಧಾಸು ತೇ ಪ್ರಸಕ್ತಃ ಮನಸಾ ಕೃತಿಮೀಶ್ವರಸ್ಯ ಸೇವೆ ಶಿರಸಾ ಚೈವ ಸದಾ ಶಿವಂ ನಮಾಮಿ. ಉತ್ಕೃಷ್ಟವಾದ ಅಷ್ಟಾಂಗ ಯೋಗದ ಪ್ರಕಾರಗಳಲ್ಲಿ ಅಪರಿಚಿತನಾದ ನಾನು ಮಾತಿನಿಂದ ಶಂಭುವಿನ ಚರಿತ್ರೆಯನ್ನು ವರ್ಣಿಸುತ್ತೇನೆ. ಮನಸ್ಸಿನಿಂದ ಈಶ್ವರನ ಆಕೃತಿಯನ್ನು ಸೇವಿಸುತ್ತೇನೆ. ಮಸ್ತಕದಿಂದ ಸದಾಶಿವನನ್ನು ನಮಸ್ಕರಿಸುತ್ತೇನೆ. ಆದ್ಯಾ ವಿದ್ಯಾ ಹೃದ್ಗತಾ ನಿರ್ಗತಾಸಿ ವಿದ್ಯಾ ಹೃದ್ಯಾ ಹೃದ್ಗತಾ ತತ್ಪ್ರಸಾದಾತ್ ಸೇವೆ ನಿತ್ಯಂ ಶ್ರೀಕರಂ ತ್ವತ್ಪದಾಬ್ಜಂ ಭಾವೇ ಮುಕ್ತೇರ್ಭಾಜನಂ ರಾಜಮೌಲೇ. ಹೇ ರಾಜಮೌಳಿ, ನನ್ನ ಹೃದಯದಲ್ಲಿ ಅನಾದಿ ಕಾಲದಿಂದಲೂ ಇದ್ದ ಅವಿದ್ಯೆಯು ಕಳೆದು ಹೋಗಿ ನಿನ್ನ ಪ್ರಸಾದದಿಂದ ಮನೋಜ್ಞವಾದ ವಿದ್ಯೆಯು ಮನಸ್ಸನ್ನು ಪ್ರವೇಶಿಸಿತು. ಮಂಗಳಕರವಾಗಿಯೂ ಮೋಕ್ಷದ ಪಾತ್ರವಾಗಿಯೂ ಇರುವ ನಿನ್ನ ಪಾದ ಕಮಲವನ್ನು ಸೇವಿಸುತ್ತೇನೆ ಮತ್ತು ಧ್ಯಾನಿಸುತ್ತೇನೆ. ದೂರೀಕೃತಾನಿ ದುರಿತಾನಿ ದುರಕ್ಷರಾಣಿ ದೌರ್ಭಾಗ್ಯ ದುಃಖ ದುರಹಂಕೃತಿ ದುರ್ವಚಾಂಸಿ ಸಾರಂ ತ್ವದೀಯ ಚರಿತಂ ನಿತರಾಂ ಪಿಬಂತಂ ಗೌರೀಶ ಮಾಮಿಹ ಸಮುದ್ಧರ ಸತ್ಕಟಾಕ್ಷೈಃ. ಎಲೈ ಗೌರೀಶನೇ, ಪಾಪ, ಕೆಟ್ಟ ಹಣೆಯ ಬರಹ, ದೌರ್ಭಾಗ್ಯ, ದುರಹಂಕಾರ, ದುರ್ವಚನ ಇವೆಲ್ಲ ನನ್ನಿಂದ ದೂರ ಸರಿದವು. ಸಾರಭೂತವಾದ ನಿನ್ನ ಚರಿತಾಮೃತವನ್ನು ಚೆನ್ನಾಗಿ ಪಾನ ಮಾಡುತ್ತಿರುವ ನನ್ನನ್ನು ಇಲ್ಲಿಯೇ ನಿನ್ನ ಸತ್ಕಟಾಕ್ಷಗಳ ಮೂಲಕ ಉದ್ಧರಿಸು. ಸೋಮಕಲಾಧರ ಮೌಲೌ ಕೋಮಲ ಘನ ಗಂಧರೇ ಮಹಾಮಹಸಿ ಸ್ವಾಮಿನಿ ಗಿರಿಜಾನಾಥೇ ಮಾಮಕ ಹೃದಯಂ ನಿರಂತರಂ ರಮತಾಂ. ಶಿರದಲ್ಲಿ ಚಂದ್ರಕಲೆಯನ್ನು ಧರಿಸಿರುವ ಕೋಮಲವಾದ ಮತ್ತು ನೀಲ ಮೇಘದಂಥ ಕಂಠವುಳ್ಳ ಮಹಾಜ್ಯೋತಿಯಾದ ಪ್ರಭುವಾದ ಗಿರಿಜಾನಾಥನಲ್ಲಿ ನನ್ನ ಹೃದಯವು ನಿರಂತರವೂ ರಮಿಸಲಿ. ಸಾರಸನಾಥೇ ನಯನೇ ತಾವೇವ ಕರೌ ಸ ಏವ ಕೃತಕೃತ್ಯಃ ಯಾಯೇಯೌ ಯೋ ಭರ್ಗಂ ವದತಿ ಕ್ಷೇತೆ ಸದಾರ್ಚತಃ ಸ್ಮರತಿ. ಯಾವ ನಾಲಗೆಯೋ ಶಿವನಾಮವನ್ನು ನುಡಿಯುವುದೋ ಅದೇ ನಿಜವಾದ ನಾಲಗೆ. ಯಾವ ಕಣ್ಣುಗಳು ಶಿವನನ್ನು ನೋಡುತ್ತವೆಯೋ ಅವೇ ನಿಜವಾದ ಕಣ್ಣುಗಳು. ಯಾವ ಕೈಗಳು ಶಿವನನ್ನು ಅರ್ಚಿಸುತ್ತವೆಯೋ ಅವೇ ನಿಜವಾದ ಕೈಗಳು. ಯಾರು ಶಿವನನ್ನು ಸ್ಮರಿಸುವನೋ ಅವನೇ ಕೃತಕೃತ್ಯನು. ಅತಿ ಮೃದುಲೌ ಮಮ ಚರಣೌ ಅತಿ ಕಠಿನಂ ತೇ ಮನೋ ಭವಾನೀಶ ಇತಿ ವಿಚಿಕಿತ್ಸಾಂ ಸಂತ್ಯಜ ಶಿವಕಥಮಾಸೀದ್ ಗಿರೌ ತಥಾ ಪ್ರವೇಶಃ. ಎಲೈ ಭವಾನಿಪತಿ ಶಿವನೇ, ನನ್ನ ಚರಣಗಳು ಅತಿ ಮೃದು, ನಿನ್ನ ಮನಸ್ಸು ಅತಿ ಕಠಿಣ ಎಂಬೀ ಸಂಶಯವನ್ನು ಬಿಡು. ನಿನಗೆ ಕೈಲಾಸ ಪರ್ವತದಲ್ಲಿ ವಾಸವು ಹೇಗಾಯಿತು?
ಧೈರ್ಯಾಂಕುಶೇನ ನಿಭೃತಂ ರಭಸಾದಾಕೃಷ್ಯ ಭಕ್ತಿ ಶೃಂಖಲಯಾ ಪುರಹರ ಚರಣಾಲಾನಿ ಹೃದಯಮದೇಭಂ ಬಧಾನ ಚಿದ್ಯಂತ್ರೈಃ. ಹೇ ಪುರಹರ, ನನ್ನ ಮನಸ್ಸೆಂಬ ಮದ್ದಾನೆಯನ್ನು ಧೈರ್ಯವೆಂಬ ಅಂಕುಶದಿಂದ ಸುಮ್ಮನಾಗಿಸಿ ಭಕ್ತಿ ಎಂಬ ಸರಪಳಿಯಿಂದ ಬಲವಾಗಿ ಸೆಳೆದು ಚಿದ್ಯಂತ್ರದಿಂದ ನಿನ್ನ ಪಾದವೆಂಬ ಕಂಬಕ್ಕೆ ಕಟ್ಟು. ಪ್ರಚರತ್ಯಭಿತಃ ಪ್ರಗಲ್ಭವೃತ್ಯ ಮದವಾನೇಶ ಮನಃ ಕರೀಗರೀಯಾನ್ ಮದವಾನೇಶ ಮನಃ ಕರೀಗರೀಯಾನ್ ಪರಿಗೃಹ್ಯ ನಯೇನ ಭಕ್ತಿರಜ್ವಾ ಪರಮಸ್ಥಾಣುಪದಂ ದೃಢಂ ನಯಾಮುಂ. ಹೇ ಪರಮಾತ್ಮನೇ, ನನ್ನ ಮನಸ್ಸೆಂಬ ಬಲವಾದ ಮದ್ದಾನೆಯು ಸ್ವತಂತ್ರವಾಗಿ ಎಲ್ಲಾ ಕಡೆಯಲ್ಲಿಯೂ ಸಂಚರಿಸುತ್ತಿದೆ. ಎಲೈ ಶ್ರೇಷ್ಠನಾದ ದೇವನೇ, ಅದನ್ನು ಭಕ್ತಿ ಎಂಬ ಹಗ್ಗದಿಂದ ಉಪಾಯವಾಗಿ ಹಿಡಿದು ಈಶ್ವರನ ಪಾದವೆಂಬ ಮರದ ಬುಡಕ್ಕೆ ದೃಢವಾಗಿ ಕಟ್ಟು. ಸರ್ವಾಲಂಕಾರಯುಕ್ತಾಂ ಸರಳ ಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿಃ ಸಂಸ್ತೂಯಮಾನಾಂ ಸರಸಗುಣಯುತಾಂ ಲಕ್ಷಿತಾಂ ಲಕ್ಷಣಢ್ಯಾಂ ಉದ್ಯದ್ಭೂಷಾ ವಿಶೇಷಾಮುಪಗತ ವಿನಯಾಂ ದ್ಯೋತಮಾನಾರ್ಥರೇಖಾಂ ಕಲ್ಯಾಣೀಂ ದೇವಗೌರಿ ಪ್ರಿಯ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ. ಹೇ ಗೌರಿ ಪ್ರಿಯ ದೇವನೇ, ಸರ್ವ ಅಲಂಕಾರಯುಕ್ತಳಾದ ಸರಳ ಪದಗಳಿಂದ ಕೂಡಿರುವ ಯೋಗ್ಯವಾದ ವೃತ್ತಗಳನ್ನುಳ್ಳ ಒಳ್ಳೆಯ ಅಕ್ಷರಗಳನ್ನು ಹೊಂದಿರುವ ವಿದ್ವಾಂಸರಿಂದ ಪ್ರಶಂಸಿಸಲ್ಪಡುತ್ತಿರುವ ರಸದಿಂದಲೂ ಗುಣದಿಂದಲೂ ಕೂಡಿರುವ ವಸ್ತು ಪ್ರಶಂಸಾ ರೂಪವಾದ ಕಾವ್ಯ ಲಕ್ಷಣಗಳನ್ನುಳ್ಳ ಅಭಿವ್ಯಕ್ತವಾಗಿ ಕಾಣುವ ಕಾವ್ಯ ಶೋಭಾಕರಗಳಾದ ಅಲಂಕಾರ ವಿಶೇಷಗಳಿಂದ ಕೂಡಿದ ವಿನಯಾನ್ವಿತೆಯಾದ ವ್ಯಂಗ್ಯಾರ್ಥವೆಂಬ ಸ್ಫುಟವಾದ ಧನರೇಖೆಯನ್ನುಳ್ಳ ಕಲ್ಯಾಣಿಯಾದ ನನ್ನ ಕವಿತಾ ಕನ್ಯೆಯನ್ನು ನೀನು ಸ್ವೀಕರಿಸು. ಇದಂ ತೇ ಯುಕ್ತಂ ವಾ ಪರಮಶಿವ ಕಾರುಣ್ಯ ಜಲಧೇ ಗತೌ ತಿರ್ಯಗ್ರೂಪಂ ತವ ಪದ ಶಿರೋದರ್ಶನಧಿಯಾ ಹರಿಬ್ರಹ್ಮಾಣೌ ತೌ ದಿವಿ ಭುವಿ ಚರಂತೌ ಶ್ರಮಯುತೌ ಕಥಂ ಶಂಭೋ ಸ್ವಾಮಿನ್ ಕಥಯ ಮಮ ವೇದ್ಯೋಸಿ ಪುರತಃ. ಪರಮಶಿವನೇ, ಕಾರುಣ್ಯ ಜಲಧಿಯೇ, ಶಂಭುವೇ, ಸ್ವಾಮಿಯೇ, ಇದು ಎಂದರೆ ನಿನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಿರುವ ನನಗೆ ದರ್ಶನವೀಯದಿರುವುದು ನಿನಗೆ ಯುಕ್ತವೇ? ನಿನ್ನ ಪಾದವನ್ನು ಶಿರಸ್ಸನ್ನು ನೋಡಬೇಕೆಂಬ ಬುದ್ಧಿಯಿಂದ ಆ ವಿಷ್ಣು ಬ್ರಹ್ಮರು ತಿರ್ಯಗ್ರೂಪವನ್ನು ಧರಿಸಿ ಭೂಮಿಯಲ್ಲೂ ಆಕಾಶದಲ್ಲೂ ಸಂಚರಿಸಿ ವೃಥಾ ಶ್ರಮಪಟ್ಟರು. ಹೀಗಿರಲು ಹೇ ಶಂಭುವೇ, ಸ್ವಾಮಿಯೇ, ಹೇಗೆ ನೀನು ನನಗೆ ನನ್ನೆದುರಿನಲ್ಲಿಯೇ ಗೋಚರವಾಗುವಿ ಎಂಬುದನ್ನು ದಯಮಾಡಿ ಹೇಳು. ಸ್ತೋತ್ರೇಣಾಲಮಹಂ ಪ್ರವಚ್ಮಿ ನಮೃಷಾ ದೇವಾ ವಿರಿಂಚಾದಯಃ ಸ್ತುತ್ಯಾನಾಂ ಗಣನಾ ಪ್ರಸಂಗ ಸಮಯೇ ತ್ವಾಮಗ್ರಗಣ್ಯಂ ವಿದುಃ ಮಾಹಾತ್ಮ್ಯಾಗ್ರ ವಿಚಾರಣ ಪ್ರಕರಣೇ ಧಾನಾತುಷಸ್ತೋಮವದ್ಭೂತಾಸ್ತ್ವಾಂ ವಿದುರತ್ತಮೋತ್ತಮ ಫಲಂ ಶಂಭೋ ಭವತ್ಸೇವಕಾಃ. ಹೇ ಶಂಭು, ಹೊಗಳಿಕೆ ಇನ್ನು ಸಾಕು. ನಾನು ಸುಳ್ಳು ಹೇಳುವುದಿಲ್ಲ. ಸ್ತುತಿಯೋಗ್ಯರಾದವರ ಪರಸ್ಪರ ಯೋಗ್ಯತಾ ಗಣನೆಯ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳು ನಿನ್ನನ್ನೇ ಅಗ್ರಗಣ್ಯನೆಂದು ತಿಳಿಯುತ್ತಾರೆ. ಮಹಾತ್ಮ್ಯವುಳ್ಳವರಲ್ಲಿ ಅಗ್ರಗಣ್ಯರು ಯಾರು ಎಂಬ ಪ್ರಶ್ನೆ ಬಂದಾಗ ಇತರ ದೇವತೆಗಳು ಹೊಟ್ಟಿನಂತೆ ಹಾರಿ ಹೋಗುವರೆಂದು ನೀನೊಬ್ಬನೇ ಉತ್ತಮೋತ್ತಮ ಫಲನೆಂದು ನಿನ್ನ ಭಕ್ತರು ಅರಿಯುತ್ತಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀಮತ್ ಶಂಕರಾಚಾರ್ಯ ವಿರಚಿತ ಶಿವಾನಂದಲಹರಿ ಸಮಾಪ್ತಃ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಶ್ರೀ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟ ಶಿವಾನಂದಲಹರಿಯು ಮುಗಿದಿದೆ.